ನಾವೆಲ್ಲರೂ ಸಂತೋಷವಾಗಿ ದೇವರನ್ನ ಆರಾಧಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಗಳ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಗಳ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಸಯ್ಯ, ಕಾಪಾಡಿದವನು ನೀನೇ ಸಯ್ಯ, ತಪ್ಪಿಸಿದವನು ನೀನೇ ಸಯ್ಯ, ಕಾಪಾಡಿದವನು ನೀನೇ ಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేಸయ్ಯ, ಸ್ತೋತ್ರ ಸ್ತೋತ್ರ యేಸయ్ಯ. ಸಾವಿರಾರು ತಲೆಯವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ಸಾವಿರಾರು ತಲೆಯವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನ ಮರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು, ನಿನ್ನ ಮರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ,
ಬಿಡುಗಡೆಗಳು, ಆರಾಧನೆಯಲ್ಲಿ ಅದ್ಭುತಗಳು. ಉಡಬಲ ಶಾಂದರ ಬಲವ ಸಿಕ್ಕಿ ದಿನಿಬಲ. ಯೇಸುವೆ ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ. ಉಡಬಲ ಶಕರ ಬಲ ಆರಾಧನೆಯಲ್ಲಿ ಅಪ್ಪ ನಮ್ಮ ಮಧ್ಯದ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಜೀವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿಮ್ಮನ್ನೇ ಹಾಡುವೆನು. ನನ್ನ ಜೀವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿಮ್ಮನ್ನೇ ಹಾಡುವೆನು. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಎಲ್ಲರೂ ಸೇರಿ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ 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 ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಹೊರೆಸುವೆ, ನಿಮಗೆ ಆರಾಧನೆ. ನನ್ನ ಕಣ್ಣೀರ ನೀ ಹೊರೆಸುವೆ, ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಸಪ್ಪ, ಆರಾಧನೆ 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 ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನಾತ್ಮ ಪ್ರಾಣದಿಂದ ಸಪಾಲೆಲುಯ ಸ್ತೋತ್ರಪ್ಪ. ಆರಾಧನೆ ನಿಮಗೆ ಸ್ವಾಮಿ, ಆರಾಧನೆ ಆರಾಧನೆ ಅಪ್ಪ ನಿಮಗೆ, ಆರಾಧನೆ ಯೇಸುವೆ. ಅಪ್ಪ ಕರ್ತನೆ ಈ ರಾತ್ರಿ ವೇಳೆಯಲ್ಲಿ ಅಪ್ಪ ಕರ್ತನೆಲ್ಲ ಒಟ್ಟಾಗಿ ಕರ್ತನೆ ಮನೆಗಳಲ್ಲಿ ಕೂಡಿ ಅಪ್ಪ ನಿಮ್ಮನ್ನು ಆರಾಧಿಸುವಾಗ, ನಿಮ್ಮನ್ನು ಸ್ತುತಿಸುವಾಗ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಕರ್ತನೆ ಒಂದೊಂದು ಮನೆಗಳಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಆವರಿಸಿಕೊಂಡಿರೋದಕ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು ರಾಜನ ಅಪ್ಪ. ಏಸಯ್ಯ ಈ ಸಮಯ ತಂದಿದ್ದಾರಪ್ಪ ಅಪ್ಪ, ಅದರ ಸ್ತೋತ್ರ ನಾವೆಲ್ಲರೂ ಕೂಡ ಸೇರಿದ್ದಾರೆ ಅಪ್ಪ. ಈ ರೀತಿಯಾಗಿ ಗೂಗಲ್ ಮೀಟ್ಗಳ ಮೂಲಕದರಪ್ಪ
ನಿಮ್ಮನ್ನು ಹಾಡಿ ಸ್ತುತಿಸಿ ಮಹಿಮೆ ಪಡಿಸಿ ನಿನ್ನ ಪಾದದಲ್ಲಿ ಕುಳಿತುಕೊಂಡು ಮೊರೆ ಇಡುವಂತೆ ಕೃಪೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನಪ್ಪ. ಹೌದು ರಾಜ, ನಿನ್ನ ಆಲೋಚನೆಯು ದೇರಪ್ಪ ಅದು ವ್ಯತ್ಯಾಸಕರವಾದದಾಗಿದೆ ರಾಜನಪ್ಪ. ನಾವು ನೆನೆಸೋದಕ್ಕಿಂತ ನಾವು ಯೋಚಿಸೋದಕ್ಕಿಂತ ಹೆಚ್ಚಾಗಿ ನೀನು ಮಾಡುವಾತನಾಗಿದೆ ದೇರಪ್ಪ. ನಿಮಗೆ ಸ್ತೋತ್ರವಾಗಲಿ ದೇರಪ್ಪ. ಈ ಸಮಯದಲ್ಲಿ ಏಸಪ್ಪ ನಾವೆಲ್ಲ ವಿಷಯಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನೆಂದರೆ ಏಸಯ್ಯ ಕಾದು ನಡೆಸುವುದೇರಪ್ಪ. ಇದುವರೆಗೂ ಕೂಡ ನಮ್ಮನ್ನು ನಡೆಸಿದಾತವನು ಕಳೆದ 2 ತಿಂಗಳು ಕೂಡ ನಮ್ಮನ್ನು ಕಣ್ಣುಗುಡ್ಡೆಂತೆ ಕಾಪಾಡಿ ಹೊಸ ತಿಂಗಳಲ್ಲಿ ಮೊದಲನೇ ದಿನ ಈ ರೀತಿಯಾಗಿ ಗೂಗಲ್ ಮೀಟ್ಗಳ ಮೂಲಕ ಅನೇಕದರ ಎಸ್ಸಿಯ ಸ್ಥಳಗಳ ಮೂಲಕ ನಾವು ಸೇರಿ ಬರುವಂತೆ ಕೃಪೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸಿಕೊಡುತ್ತೇವೆ ಅಪ್ಪ. ಅದರ ಸ್ತೋತ್ರ ನಿನ್ನ ಇದರ ಉಪಕಾರಗಳು ದೇರಪ್ಪ ಎಣಿಸಲಾರದಷ್ಟು ದೇರಪ್ಪ. ಸತ್ಯವೇದದಲ್ಲಿ ನಿನ್ನ ವಾಕ್ಯದ ಪ್ರಕಾರವೇ ರಾಜನೇ ಏಸಿಯಪ್ಪ. ಅಪ್ಪ ಅದರ ಸ್ತೋತ್ರ ದೇರಪ್ಪ. ನಂತರ ಏಸಿಯ ಕರ್ತನು ಮಾಡಿದ ಸರ್ವ ದೇರಪ್ಪ ಮಹೋಪಕಾರಕ್ಕೆ ಬದಲೇನು ಕೊಡಲಿ ಅಂತ ಅಂದ್ಬಿಟ್ಟು ದೇರಪ್ಪ ದೇರಪ್ಪ ಸ್ತೋತ್ರ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ರಾಜ. ಅದೇ ರೀತಿಯಾಗಿ ನೀನು ಮಾಡಿರುವಂಥ ಒಂದೊಂದು ಉಪಕಾರಗಳಿಗೆ ಬದಲಾಗಿ ನಾವು ಏನನ್ನು ಕೊಡೋದಕ್ಕಾಗುತ್ತೆ ರಾಜನೇ ಅದಪ್ಪ. ಅದಕ್ಕೆ ಬದಲಾಗಿದ್ದರಪ್ಪ ನಮ್ಮ ರಕ್ಷಣೆ ಪಾತ್ರವನ್ನು ತೆಗೆದುಕೊಂಡಿದ್ದರಪ್ಪ ನಿನಗೆ ಸ್ತೋತ್ರವನ್ನು ಮಾತ್ರ ಹೇಳುತ್ತೇವೆ ರಾಜನಪ್ಪ. ನಿಮಗೆ ಸ್ತೋತ್ರವಾಗಲಿ ರಾಜನಪ್ಪ. ಈ ದಿನದಂದುದರಪ್ಪ ಏಸಯ್ಯ ನಮ್ಮನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಗೂಗಲ್ ಮೀಟಲ್ಲಿ ಬಂದಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಒಬ್ಬೊಬ್ಬ ಸೇವಕರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಹೌದು ರಾಜನಪ್ಪ, ಈ ಅಂತ್ಯ ಕಾಲದಲ್ಲಿ ಇದರಪ್ಪ ಏಸಯ್ಯ ಸಮಯವುದರಪ್ಪ. ಅದರ ಏಸಿಯ ಸಮಯವು ನಮಗೆ ಕೊಂಚವಾಗಿದೆ ರಾಜನಪ್ಪ. ಕಾಲಘಟ್ಟಗಳಲ್ಲಿ ಇದರಪ್ಪ ಏಸಯ್ಯ ನಿನ್ನ ಬರೋಣಿಗೆ ಬರೋದಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಸಿದ್ಧಪಡಿಸ್ಕೊಂಡು ಅನೇಕರನ್ನ ನಾವು ಸಿದ್ಧಪಡಿಸಬೇಕಾಗಿದೆ ರಾಜನಪ್ಪ. ನೀನು ನಮ್ಮನ್ನು ನಡೆಸುವಾತನಾಗಿದ್ದೆರಪ್ಪ. ನಿಮಗೆ ಸ್ತೋತ್ರವಾಗಲಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿದ್ದರೆ ಏಸಯ್ಯಪ್ಪ ನೀನು ಬಿಡುಗಡೆಯನ್ನು ಕೊಡಬೇಕಾಗಿದೆ. ಅನೇಕ ಕಾರ್ಯಗಳಲ್ಲಿದ್ದರೆ ಏಸಯ್ಯ ನೀನು ನಡೆಸಬೇಕಾಗಿದೆ ರಾಜನಪ್ಪ. ಅಪ್ಪದರೆ ಸ್ತೋತ್ರ. ಶತ್ರುವಾದತನದರಪ್ಪ ತನಗೆ ಕಾಲ ಕೊಂಚವೆಂದು ಅರಿತುಕೊಂಡಿದ್ದರೆ ಏಸಿಯಪ್ಪ ಅನೇಕರನ್ನದರೆ ಏಸಿಯ ಕದ್ದುಕೊಂಡು ಹೋಗೋದಕ್ಕೆ ಇದರಪ್ಪ ಅವನು ಎದ್ದು ನಿಂತು ಗರ್ಜಿಸೋ ಸಿಂಹದ ಪಾದಿಯಲ್ಲಿದ್ದರಪ್ಪ. ಅವನು ಯಾರು ನುಂಗಲಿ ಅಂತ ಕಾಯ್ತಾ ಇರಬೇಕಾರಿದ್ದರಪ್ಪ. ನಮ್ಮನ್ನು ನೀನು ನಡೆಸಿದಾತವನಾಗಿದೆ ರಾಜಪ್ಪ. ನಾವು ಮಾತ್ರವಲ್ಲದಿರಂಗೆ ಇನ್ನು ಅನೇಕರನ್ನ ನೀನು ರಕ್ಷಿಸಬೇಕಾಗಿದೆ. ಅನೇಕರಿದ್ದರೆ ಏಸಿಯ ಕತ್ತಲೆ ಮಾರ್ಗದಲ್ಲಿರುವವರನ್ನ ಬಿಡಿಸಬೇಕಾಗಿದೆ ಅಪ್ಪ. ಅಪ್ಪ ಅದರ ಸ್ತೋತ್ರ. ಕತ್ತಲೆ ಮಾರ್ಗದಿಂದ ಬೆಳಕಿನ ಮಾರ್ಗಕ್ಕೆ ನೀನು ಕರೆತರಬೇಕು ರಾಜನಪ್ಪ. ಒಂದು ಕಾಲದಲ್ಲಿ ನಾವು ಕೂಡ ಅದೇ ರೀತಿಯಾಗಿದ್ದರಪ್ಪ ಇದ್ದೀವಿ. ಆದರೆ ನಮ್ಮನ್ನು ನೀನು ಕಂಡುಕೊಂಡಿದ್ದರಪ್ಪ. ನಮ್ಮನ್ನು ನೀನು ರಕ್ಷಿಸಿದರಪ್ಪ. ರಕ್ಷಣೆ ಮಾರ್ಗಕ್ಕೆ ಬರುವಂತೆ ಕೃಪೆಯನ್ನು ಮಾಡಿಕೊಟ್ಟಿದ್ದೀರಪ್ಪ. ನಾವು ಮಾತ್ರವಲ್ಲದಿರಂಗೆ ಇನ್ನು ಅನೇಕರು ನಿನ್ನ ರಾಜ್ಯಕ್ಕೆ ಸೇರಬೇಕಾಗಿದೆ. ಅದಕ್ಕೋಸ್ಕರ ಹಗಲು ಇರುಳುದಿರಪ್ಪ ನಿನಗೋಸ್ಕರ ನಾವು ದುಡಿಯುವಂತೆ ಕೃಪೆಯನ್ನು ಮಾಡಿಕೊಡು ರಾಜನಪ್ಪ. ನಿಮಗೆ ಸ್ತೋತ್ರವಾಗಲಿ ರಾಜ್ಯ. ಅಪ್ಪ ಅದರ ಸ್ತೋತ್ರ. ಎಲ್ಲ ಸೇವಕರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಅಪ್ಪ. ಪ್ರತಿಯೊಂದು ಸೇವೆಗಳನ್ನು ಕೂಡ ನೀನು ಆಶೀರ್ವದಿಸುವಾತನಾಗಿದ್ಯಾ ಅಪ್ಪ. ಪ್ರತಿಯೊಂದು ಸೇವೆಯಲ್ಲೂ ಕೂಡ ನೀನಿದರಪ್ಪ. ನಿನ್ನ ಶಕ್ತವಾದಂಥ ಮಹಿಮೆ ಇಳಿದು ಬಂದುದರಪ್ಪ. ನಿನ್ನ ಆತ್ಮನು ತಾನೇ ಚಲಿಸಬೇಕಂತ ಕೇಳಿಕೊಳ್ಳುತ್ತೇವೆ ರಾಜನಪ್ಪ. ಒಂದೊಂದು ಸೇವೆಯಲ್ಲೂ ಕೂಡ ಬಲವಾದಂಥ ನಿನ್ನದರ ಕರವು ಚಲಿಸಿದರಪ್ಪ. ಅನೇಕರನ್ನ ನೀನು ಬಿಡಿಸಿದರಪ್ಪ. ನೀನು ಕರೆತರಬೇಕಂತ ಬೇಡಿಕೊಳ್ಳುತ್ತೇವೆ ರಾಜನಪ್ಪ. ಏಸಯ್ಯ ನಿಮಗೆ ಸ್ತೋತ್ರವಾಗಲಿ. ಇನ್ನು ಸಭೆಗಳಿದ್ದರಪ್ಪ ಬಲಗೊಳ್ಳಬೇಕಾಗಿದೆ ರಾಜನಪ್ಪ. ಸಭೆಗಳಲ್ಲಿದ್ದರೆ ಏಸಿಯಪ್ಪ ಹೆಚ್ಚಾದಂಥದರಪ್ಪ ಆತ್ಮಗಳು ಕೂಡಿ ಬರಬೇಕು ರಾಜನಪ್ಪ. ಹೆಚ್ಚಾದ ಆತ್ಮಗಳು ಕೂಡಿ ಬಂದಿದ್ದರೆ ಏಸಿಯಪ್ಪ ನಿನ್ನನ್ನು ಮಹಿಮೆ ಪಡಿಸಬೇಕು ರಾಜಪ್ಪ. ದೇವ ಅದೇ ರೀತಿಯಾಗಿ ನಮ್ಮನ್ನು ನಡೆಸುವಾತನಾಗಿದ್ದರಪ್ಪ. ಈ ರೀತಿಯಾಗಿದ್ದರೆ ಏಸಯ್ಯ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸೇವೆಗಳನ್ನು ನೀನು ಆಶ್ರಯಿಸು. ಒಂದೊಂದು ಸೇವಕರನ್ನು ಕೂಡ ನೀನು ಬಲಪಡಿಸು. ಪ್ರತಿಯೊಂದು ಸೇವಕರನ್ನು ಕೂಡ ಅಂದರೆ ಏಸಿಯಪ್ಪ ಅಪ್ಪದರ ಸ್ತೋತ್ರ. ನೀನು ತಾನೇ ನಡೆಸಬೇಕು ತಂದೆ ಅಪ್ಪ. ಯಾವುದೇ ಕಾರಣಕ್ಕೂ ಕೂಡ ಶತ್ರುವಾದ ತನ್ನ ಸೇವಕರ ಕುಟುಂಬವನ್ನು ಹಿಡಿದಿರಂಗೆ ನೀನು ತಾನೇ ಕಾಪಾಡು. ಅವ್ರನ್ನ ನಡೆಸಬೇಕಾಗಿರುವಂಥ ಮಾರ್ಗದಲ್ಲಿ ನೀನು ಅವ್ರನ್ನ ನಡೆಸಬೇಕಂತ ಬೇಡಿಕೊಳ್ಳುತ್ತೇವೆ ರಾಜನಪ್ಪ. ಏಸಯ್ಯ ಸೈತಾನನು ರಾಜನಪ್ಪ ಯಾರನ್ನುದರೆ ಏಸಿಯಪ್ಪ ಹಿಡಿಯಲು ತಂದ್ಬಿಟ್ಟಿದ್ದರಪ್ಪ. ಅನೇಕ ಸೇವಕರನ್ನ ಹಿಡಿತಾ ಇದ್ದಾನೆ ರಾಜನಪ್ಪ. ನಾವು ಪ್ರಾರ್ಥನೆ ಮಾಡುತ್ತೇವೆ. ಯಾವೆಲ್ಲ ಶಕ್ತಿಗಳಿದ್ದಾರಪ್ಪ ಸೇವಕರನ್ನ ಸೇವೆಯನ್ನು ಬೀಳಿಸಬೇಕು ಅಂತ ಎದುರಾಗಿ ನಿಂತಿದೆಯೋ ಆ ಎಲ್ಲ ಶಕ್ತಿಗಳನ್ನು ಯೇಸು ನಾಮದಲ್ಲಿದ್ದರಪ್ಪ ಲಯಪಡಿಸುತ್ತೇವೆ ರಾಜನಪ್ಪ. ಅದ್ಭುತವನ್ನು ಮಾಡುವಾತ ನೀನಾಗಿದ್ದ ರಾಜಪ್ಪ. ಅದೇ ರೀತಿಯಾಗಿದ್ದರಪ್ಪ ಏಸಯ್ಯ ಎಲ್ಲ ಯವನಸ್ಥ ನಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಚಿಕ್ಕ ಮಕ್ಕಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ಅದರ ಸ್ತೋತ್ರ. ಅನೇಕ ಯವನಸ್ಥರು ಪಾಪದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ನೀನು ಬಿಡಿಸಬೇಕಂತ ಕೇಳಿಕೊಳ್ಳುತ್ತೇವೆ ರಾಜನಪ್ಪ. ಪಾಪ ಕೊಡುವ ಸಂಬಳ ಮರಣವಾಗಿದೆ ರಾಜನಪ್ಪ. ಪಾಪಕ್ಕೆ ಹೋಗುವವನು ಏಸಯ್ಯ ಯಾವತ್ತಿಗೂ ಕೂಡ ಅಪ್ಪ ಸ್ತೋತ್ರ. ನಿನ್ನನ್ನು
ಆದರೆ ಏಸಿ ಅಪ್ಪ ಕಾಣೋದಕ್ಕೆ ಕಷ್ಟವಾಗುತ್ತೆ. ಅದೇ ನಿನ್ನ ವಾಕ್ಯ ಹೇಳ್ತಾ ರಾಜನೇ ಅಪ್ಪ, ಯಾವನು ನನ್ನ ಪಾದದಲ್ಲಿ ಕುಳಿತುಕೊಂಡು ಅವನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಡುತ್ತಾನೋ ಅವನಿಗೆ ಸ್ತೋತ್ರ ಅಚ್ಚ, ನೀನು ಮಾಡುವಂಥ ಕಾರ್ಯಗಳನ್ನು ಮಾಡುತ್ತೀಯ ಅಪ್ಪ. ಪಾಪದಿಂದ ಬೇರ್ಪಡಬೇಕು, ಪಾಪದಿಂದ ದೂರವಾಗಬೇಕು ಅಂತ ಅನೇಕ ಯವನಸ್ಥರಿದ್ದಾರೆ, ಅವ್ರನ್ನೂ ಕೂಡ ನೀನು ಬಿಡಿಸಬೇಕಂತ ಬೇಡಿಕೊಳ್ಳುತ್ತೇವೆ ರಾಜನೇ ಅಪ್ಪ. ಅಪ್ಪ ಅದರ ಸ್ತೋತ್ರ ಅಚ್ಚ, ನೀನು ಕಾಪಾಡಿದರೆ ಹೋದರೆ ಇನ್ನು ಯಾರು ಕೂಡ ನಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ. ನೀನು ನಮ್ಮನ್ನು ತಪ್ಪಿಸಿದರೆ ಹೋದರೆ ನಮ್ಮನ್ನು ತಪ್ಪಿಸೋದಕ್ಕೆ ಇನ್ನು ಯಾರೂ ಇಲ್ಲ ತಂದೆ ಅಪ್ಪ. ದೇವ ನೀನು ತಾನೇ ನಡೆಸ್ಕೊಡ್ಬೇಕು ಅಂತ ಬೇಡಿಕೊಳ್ಳುತ್ತೇವೆ ಅಪ್ಪ. ನಮ್ಮ ದೇಶದಲ್ಲಿ ಉಜ್ಜೀವನ ಬರಬೇಕಾಗಿದೆ, ನಿನ್ನ ಉಜ್ಜೀವನ ಕರವುದರೆ ಏಸಿ ಅಪ್ಪ ಚಲಿಸಬೇಕಾಗಿದೆ ಅಪ್ಪ. ಅದರ ಸ್ತೋತ್ರ ಅಚ್ಚ, ಉಜ್ಜೀವನ ಬರದಿರಂಗೆ ತಡೆಯಾಗಿ ನಿಂತಿರುವಂಥ ಎಲ್ಲ ತಡೆಸುಗಳು ಏಸು ನಾಮದಲ್ಲಿ ಲಯವಾಗಿ ಹೋಗಲ್ಪಡಬೇಕು ರಾಜ. ಸಭೆಗಳ ಮೂಲಕದರೆ ಏಸಿಯ ಪಟ್ಟಣಗಳ ಮೂಲಕದರೆ ಅಪ್ಪ ಉಜ್ಜೀವನ ಹರಡಲ್ಪಡಬೇಕು ರಾಜನಪ್ಪ. ಅಪ್ಪದರ ಸ್ತೋತ್ರ ಅಚ್ಚ, ನಾರ್ತ್ ಸೈಡ್ ಅಪ್ಪ ಏಸಿಯ ಇರುವಂಥ ಹೋರಾಟಗಳನ್ನು ನೀನಿದರೆ ಏಸಿಯ ಬಿಡಿಸಬೇಕಾಗಿದೆ ರಾಜನೇ ಅಪ್ಪ. ಇಸ್ರಾಯಲ್ಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇಸ್ರಾಯಲ್ ಪಟ್ಟಣದರೆ ಏಸಿಯ ಸುರಕ್ಷತೆಗೋಸ್ಕರ, ಕಾವಲಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನಿದರೆ ಏಸಯ್ಯ ಅಪ್ಪ ಅದ್ಭುತವನ್ನು ಮಾಡಿದರಪ್ಪ. ಇಸ್ರಾಯಲ್ ಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಶತ್ರುವಾದತನು ವಿರೋಧವಾಗಿ ಎದ್ದೊಳದಿರಂಗೆ ನೀನು ನಡೆಸ್ಕೊಡ್ಬೇಕು ಅಂತ ಬೇಡಿಕೊಳ್ಳುತ್ತೇವೆ ರಾಜ. ಯಾಕಂದರೆ ನಿನ್ನ ವಾಕ್ಯದ ಪ್ರಕಾರ ಇಸ್ರಾಯೇಲಿದರೆ ಏಸಿಯಪ್ಪ ಕ್ಷೇಮವೇ ನಮಗೆ ಕ್ಷೇಮವಾಗಿದೆ ರಾಜನಪ್ಪ. ನೀನು ಆ ರೀತಿಯಾಗಿ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ ಇದರಪ್ಪ. ನಿನ್ನ ಕೃಪೆಯಿಂದ ಇದರಪ್ಪ ಎಲ್ಲರನ್ನೂ ಕೂಡ ನಿನ್ನ ಬರವಣಿಗೆಗೆ ನಮ್ಮನ್ನು ಸಿದ್ಧಪಡಿಸಬೇಕು ಅಂತ ಬೇಡಿಕೊಳ್ಳುತ್ತೇವೆ. ನಿನ್ನ ರಾಜ್ಯ ಬರುವಾಗ ನಾವೆಲ್ಲರೂ ಕೂಡ ಸೇರಿದಿರಪ್ಪ, ನಿನ್ನ ರಾಜ್ಯದಲ್ಲಿ ಸೇರಿಕೊಂಡು ನಿನ್ನನ್ನು ಮಹಿಮೆ ಪಡಿಸುವಂತೆ ನಮಗೆ ನೀನು ಸಹಾಯ ಮಾಡಿಕೊಡ್ಬೇಕು ಅಂತ ಬೇಡಿಕೊಳ್ಳುತ್ತೇವೆ ರಾಜ್ಯ ಅಪ್ಪ. ಅದ್ಭುತವನ್ನು ಮಾಡು ರಾಜ್ಯ. ಈ ದಿನದಂದು ದರಪ್ಪ ಈ ಒಂದು ಮೀಟಿಂಗಲ್ಲಿ ಸೇರಿ ಬಂದಿರುವಂಥ ಒಂದೊಂದು ದರಪ್ಪ ಏಸಿಯ ಕುಟುಂಬಗಳನ್ನು, ಸೇವಕರನ್ನ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ನೀನು ಆಶೀರ್ವದಿಸಬೇಕು ಅಂತ ಬೇಡಿಕೊಳ್ಳುತ್ತೇನೆ ಅಪ್ಪ. ಈ ಒಂದು ಕೂಟದ ಮೂಲಕ ಅನೇಕರಿಗೆ ಆಶೀರ್ವಾದ ಉಂಟಾಗಲಿ, ಬಿಡುಗಡೆ ಉಂಟಾಗಬೇಕಂತ ಬೇಡಿಕೊಳ್ಳುತ್ತೇನೆ ರಾಜ್ಯ ಅಪ್ಪ. ನಿನ್ನ ಕರಗಳಿಗೆ ಸಂಪೂರ್ಣ ಒಪ್ಪಿಸಿಕೊಡ್ತಾ ಸಮರ್ಪಿಸಿಕೊಳ್ತೇವೆ. ನಾವು ಒಂದು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು. ಇದುವರೆಗೂ ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ಯಾ, ನೀನು ನಡೆಸ್ಕೊಡ್ಬೇಕು ಅಂತ ಬೇಡಿಕೊಳ್ಳುತ್ತೇನೆ ರಾಜನಪ್ಪ. ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದಾಗ ನಾ ಮಹಿಮೆ ನಿಮಗೆ ಅರ್ಪಿಸ್ತಾ ಯೇಸು ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಒಂದನೇ ಪರಲೋಕ ತಂದೆ, ಆಮೇನ್. ಹಾಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ದೇವ್ರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಗೂಗಲ್ ಮೀಟಿಂಗಲ್ಲಿ ಇರೋರಿಗೆಲ್ಲರಿಗೂ ನನ್ನ ಶಬ್ದ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ. ದೇವರ ವಾಕ್ಯ ಈಗ ಸ್ವಲ್ಪ ಸಮಯ ನಾವು ದೇವರ ವಾಕ್ಯಕ್ಕಾಗಿ ಹೋಗೋಣ. ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕಾಗಿ ಹೋಗೋಣ. ದೇವರ ಸನ್ನಿಧಾನದಲ್ಲಿ ಕುಳಿತು ನಾನು ನಿನ್ನೆ ದೀಪಕ್ ಪಾಸ್ಟರ್ ಅವರು ಕಾಲ್ ಮಾಡಿಬಿಟ್ಟು ಈ ರೀತಿಯೇ ಒಂದು ವಾಕ್ಯ ಸಂದೇಶ ತೆಗೆದುಕೊಳ್ಬೇಕು ಅಂತ ಕೇಳುವಾಗ ನಾನು ರಾತ್ರಿಯಿಂದ ಕೂಡ ಪ್ರಾರ್ಥನೆ ಮಾಡ್ತಾಯಿದ್ದೆ. ಬೆಳಗ್ಗೆ ಒಂದು ವಾಕ್ಯ ತೊಗೊಳ್ಬೇಕಾಗಿತ್ತು. ಅದು ಆಲ್ರೆಡಿ ದೇವರು ನನಗೆ ಆಲೋಚನೆ ಕೊಟ್ಟಿದ್ದರು. ಮತ್ತೆ ನಾನು ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೆ, ದೇವರು ಯಾವ ವಾಕ್ಯ ತೊಗೊಳ್ಬೇಕು, ಏನು ಮಾತಾಡಬೇಕು, ಬರುವ ಜನರಿಗೆ ಒಂದು ಆಶೀರ್ವಾದವಾಗಿರ್ಬೇಕಪ್ಪ, ಹೇಳುವಂಥ ವಾಕ್ಯ ಪ್ರತಿಯೊಬ್ಬರಿಗೊಂದು ಬಿಡುಗಡೆ ಆಗಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಬಹಳಷ್ಟು ಬ್ಯುಸಿ ನಾವು. ಬೆಳಗ್ಗೆ ಕೂಡ ಆಲ್ರೆಡಿ ನಮ್ಮ ಚರ್ಚಲ್ಲಿ 7 ದಿವಸ ಉಪವಾಸ ಪ್ರಾರ್ಥನೆ ನಡೀತಾ ಇತ್ತು. ಬೆಳಗ್ಗೆ ಕೂಡ ನಾವು ಮಾರ್ನಿಂಗ್ ಒಂದು ಮೆಸೇಜ್ ಕೊಟ್ಟು ಮತ್ತೆ ಚರ್ಚ್ಗೆ ಹೋಗಿ ನಮ್ಮ ಒಂದು ಉಪವಾಸ ಪ್ರಾರ್ಥನೆ ಮುಗಿಸ್ಕೊಂಡು ಬಂದು ಮತ್ತೆ ದೇವ್ರ ಸನ್ನಿಧಾನದಲ್ಲಿ ಕುಳಿತುಕೊಂಡು, ದೇವರೇ ಅಲ್ಪ ಜನ ಒಬ್ಬರು ಇಬ್ಬರು ದೇವರ ವಾಕ್ಯವನ್ನು ಕೇಳೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಸ್ವಾಮಿ, ಅವರಿಗೆ ಬೇಕಾದ ವಾಕ್ಯದ ಆಲೋಚನೆ ನಾನು ಕೊಡಬೇಕು, ಏನು ಮಾತಾಡಬೇಕಂತ ನಾನು ದೇವರ ಬಳಿಯಲ್ಲಿ ಕೇಳುವಾಗ ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ದು. ದೇವರು ನನಗೆ ಕೊಟ್ಟ ಆಲೋಚನೆ ರೆಹೋಬೋತ್. ರೆಹೋಬೋತ್ ಅಂದರೆ ನಿನ್ನ ಪ್ರಾಂತ್ಯವನ್ನು ನಾನು ವಿಸ್ತರಿಸುತ್ತೀನಿ ಅಂತ ಅರ್ಥ. ನಿಮ್ಮ ಸ್ಥಳ ಇಕ್ಕಟ್ಟಾಗಿರೋದನ್ನು ದೊಡ್ಡದಾಗಿ ಮಾಡ್ತೀನಿ ಅನ್ನೋದಕ್ಕೆ ರೆಹೋಬೋತ್ ಎಂದು ಅರ್ಥ. ದೇವರ ಮಕ್ಕಳೇ, ಈ ರೀತಿಯಾಗಿ ದೇವ್ರು ನನಗೆ ಆಲೋಚನೆ ಕೊಟ್ಟು ರೆಹೋಬೋತನ್ನು ಕುರಿತು ದೇವ್ರು ಮಾತಾಡಿದ್ರು. ಒಂದು ನಿಮಿಷ, ಅದು ಚೆನ್ನಾಗಿ ಏನು ಮೇಲೆ ಬರಬೇಕು. ನಾವು ಆಗಿರೋ ಸ್ಥಳಗಳಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಆದಿಕಾಂಡ ಬರೆದ ಪತ್ರಿಕೆ 28ನೇ ಅಧ್ಯಾಯ 22ನೇ ವಾಕ್ಯನ ಓದಿಕೊಳ್ಳೋಣ. ಆಗಿರೋ ಸ್ಥಳದಲ್ಲಿ 26ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದುದರಿಂದ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದವನ ಆದುದರಿಂದ ಅಭಿವೃದ್ಧಿ ಆಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ಹಲ್ಲೆಲೂಯಾ. ಅದರ ಕೆಳಗಡೆನ ವಾಕ್ಯ ನೋಡೋದಾದ 12ನೇ ವಾಕ್ಯದಲ್ಲಿ, ಈಸಾಕನ ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನ ದಿನ ಹೆಚ್ಚುವುದರಿಂದ ಬಹುಧನ
ಧನವಂತನಾದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಈಸಾಕನ ಜೀವಿತದಲ್ಲಿ ಒಂದು ಅನೇಕ ಅವನ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರುವಾಗ, ಅವನ ಜೀವಿತದಲ್ಲಿ ಎಲ್ಲಿ ಅವನು ಮೇಲಿನ ವಾಕ್ಯಗಳಲ್ಲಿ ನೋಡುವಾಗ ಅವನ ಬಾವಿ ಎಲ್ಲ ಕಡೆ ತೋಡ್ತಾನೆ, ಅಲ್ಲಿ ನೀರು ಉಂಟಾಗೋದಿಲ್ಲ. ಮತ್ತೆ ಅವನು 22ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಯಾವುದೇ ರೀತಿ ಸಮಾಧಾನ ಇಲ್ಲದೆ ಅಲ್ಲಿ ಅವನಿಗೇನಾಗುತ್ತೆ, ಆ ಸ್ಥಳದಲ್ಲಿ ಜಗಳವಾಡದೆ ಆ ಬಾವಿನಲ್ಲಿ ನೀರು ಉಕ್ಕಿ ಬಂದಿದ ತಕ್ಷಣವೇ ಆ ಸ್ಥಳಕ್ಕೆ ಅವನು ರೆಹೋಬೋತ್ ಅಂತೇಳಿ ಅವನ ಹೆಸರಿಡ್ತಾನೆ. ಯಾಕಂದರೆ ಅಲ್ಲಿ ಬಂದ್ಬಿಟ್ಟು ನಮಗೋಸ್ಕರ ಸ್ಥಳ ಮಾಡಿದ, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದವನಾದುದರಿಂದ ಅಭಿವೃದ್ಧಿ ಆಗುವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ಅಂದರೆ ದೇವರ ಮಕ್ಕಳ ಮೇಲಿನ ವಾಕ್ಯಗಳಲ್ಲಿ ನೋಡುವುದಾದರೆ ಈಸಾಕನ ಅನೇಕ ಸಾರಿ ಬಾವಿ ತೋಡ್ತಾನೆ, ಅಲ್ಲಿ ನೀರು ಬರೋದಿಲ್ಲ, ಅಲ್ಲಿ ಏನೋ ಒಂದು ಕಳವಳ ಉಂಟಾಗುತ್ತೆ, ಗಲಿಬಿಲಿ ಉಂಟಾಗುತ್ತೆ. ಆದರೆ ಕೊನೆ ಅವನು ಒಂದು ಸ್ಥಳದಲ್ಲಿ ಬಂದು ಅವನು ಬಾವಿಯನ್ನು ತೋಡಿದಾಗ ಅಲ್ಲಿ ಅಲ್ಲಿ ಏನಾಗುತ್ತೆ, ಜಗಳವಾಡದೆ ಸಮಾಧಾನವಾಗಿ ಅಲ್ಲಿ ನೀರು ಉಕ್ಕುತ್ತೆ ದೇವರ ಮಕ್ಕಳೇ. ಅದಕ್ಕೆ ಅವನು ಆ ಸ್ಥಳದಲ್ಲಿ ರೆಹೋಬೋತ್ ಅಂತೇಳಿ ಹೆಸರಿಡ್ತಾನೆ. ರೆಹೋಬೋತ್ ಅಂದರೆ ಅಭಿವೃದ್ಧಿ ಎಂದು ಅರ್ಥ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಇಲ್ಲಿ ಈಸಾಕನು ಯಾವ ರೀತಿ ಅವನನ್ನು ಆಶೀರ್ವಾದ ಮಾಡ್ತಾ ಇದ್ರಂದ್ರೆ, ಅವನ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ದೇವರು ಅವನನ್ನು ಅಭಿವೃದ್ಧಿ ಮಾಡ್ತಾ ಬರ್ತಾ ಇದ್ರು. ಅವನ ಐಶ್ವರ್ಯವು ದಿನ ದಿನ ಹೆಚ್ಚುತ್ತಾ ಇತ್ತು ದೇವರ ಮಕ್ಕಳೇ. ಆ ರೀತಿಯಾಗಿ ದೇವರ ಈಸಾಕನನ್ನು ಆಶೀರ್ವಾದ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ರೆಹೋಬೋತ್ ಅಂದರೆ ನಿಮ್ಮ ಪ್ರಾಂತ್ಯವನ್ನು ದೇವರು ವಿಸ್ತರಿಸೋದಕ್ಕಾಗಿ ಹೋಗ್ತಾರೆ. ಈಸಾಕನ ಕುರಿತು ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ, ಇದು ಪ್ರತಿಯೊಬ್ಬರಿಗೂ ತಿಳಿದಿರೋ ವಿಷಯ. ಆದರೆ ರೆಹೋಬೋತ್ ಅಂದರೆ ಏನು, ದೇವರು ಸ್ಥಳವನ್ನು ವಿಸ್ತರಿಸೋದಕ್ಕಾಗಿ ಹೋಗ್ತಾರೆ. ಅಂದರೆ ವಿಶಾಲ ಸ್ಥಳದಲ್ಲಿ ದೇವರು ನಮ್ಮನ್ನು ಇಡೋದಕ್ಕಾಗಿ ಹೋಗ್ತಾರೆ ಅನ್ನೋ ವಿಷಯಕ್ಕಾಗಿ ಮಾತ್ರ ನಾನು ಬರ್ತೀನಿ ದೇವರ ಮಕ್ಕಳೇ. ಅದು ಮಾತ್ರ ಅಲ್ಲದೆ ಅಲ್ಲಿಂದ ದೇವರ ಮಕ್ಕಳೇ, ಅದಕ್ಕೆ ಮತ್ತೊಂದು ವಾಕ್ಯವನ್ನು ಆಧಾರವಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 118:5. ಕೀರ್ತನೆಗಳು 118:5ರಲ್ಲಿ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರ ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೇನು ಮಾಡನು. ಯೆಹೋವನು ನನಗಿದ್ದಾನೆ, ಆತನು ನನಗೆ ಸಹಾಯಕನು. ಹಲ್ಲೆಲೂಯಾ. ಅಂದರೆ ನೋಡಿ ದೇವರ ಮಕ್ಕಳೇ, ಅಂದರೆ ಈಸಾಕನಿಗೆ ಕೂಡ ಒಂದು ಇಕ್ಕಟ್ಟು ಬಂದ ಆ ಪರಿಸ್ಥಿತಿನಲ್ಲಿ ಅಲ್ಲಿ ಕೂಡ ಅವನನ್ನು ದೇವರು ಯಾವುದೇ ರೀತಿ ಇದಾಗದಂತೆ ಅಲ್ಲಿ ಆ ಸ್ಥಳಕ್ಕೆ ಅವನು ರೆಹೋಬೋತ್ ಅಂತೇಳಿ ಹೆಸರಿಡ್ತಾನೆ. ಅದೇ ರೀತಿ ಇಲ್ಲಿ ಕೂಡ ದಾವೀದನು ಒಂದು ಇಕ್ಕಟ್ಟಾದ ಪರಿಸ್ಥಿತಿನಲ್ಲಿ ಅವನು ಇದ್ದಾನೆ. ಇಕ್ಕಟ್ಟಾದ ಪರಿಸ್ಥಿತಿನಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದಾನೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಬಳಿಯಲ್ಲಿ ಹೋಗಿ ಅವನಿಗೆ ಇಕ್ಕಟ್ಟು ಬಂದಿದೆ, ಅವನಿಗೆ ಸಮಸ್ಯೆ ಇದೆ. ಆ ಸಮಸ್ಯೆ ಬಂದಿದ್ದ ತಕ್ಷಣ ಅವನೇನು ಮಾಡ್ದ, ಯೆಹೋವನ ಬಳಿಯಲ್ಲಿ ಮೊರೆ ಇಟ್ಟು ಆತನ ಸದುತ್ತರ ದಯಪಾಲಿಸಿ ನನ್ನನ್ನು ವಿಶಾಲವಾದ ಸ್ಥಳದಲ್ಲಿ ಇಟ್ಟನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಇಕ್ಕಟ್ಟು ಇವತ್ತು ನಮ್ಮ ಜೀವಿತದಲ್ಲಿ ಯಾವ ರೀತಿ ರೆಹೋಬೋತ್ ಆಗಿ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ, ನಮ್ಮ ಪ್ರಾಂತ್ಯ ವಿಸ್ತಾರವಾಗಬೇಕಾದ್ರೆ, ಇಲ್ಲ ನಮ್ಮನ್ನು ವಿಶಾಲ ಸ್ಥಳದಲ್ಲಿ ದೇವರು ಇಡಬೇಕಾದ್ರೆ, ಒಂದು ರೆಹೋಬೋತ್ ನಮ್ಮ ಜೀವಿತದಲ್ಲಿ ಈ ಮಾರ್ಚ್ 1ನೇ ತಾರೀಕು ಒಂದು ರೆಹೋಬೋತ್ ಆಗಿ ದೇವರು ಮಾರ್ಪಡಿಸೋದಕ್ಕಾಗಿ ಹೋಗ್ತಾರೆ. ಅಂದರೆ ನಿಮ್ಮ ಪ್ರಾಂತ್ಯ ವಿಸ್ತಾರವಾಗೋದಕ್ಕಾಗಿ ಹೋಗ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲಿ ಇವತ್ತು ನಿಮ್ಮ ಕೆಲಸದಲ್ಲಿ ಇಕ್ಕಟ್ಟಿದೆಯಾ, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟಿದೆಯಾ, ನಿಮ್ಮ ಕುಟುಂಬದಲ್ಲಿ ಇಕ್ಕಟ್ಟಿದೆಯಾ, ಯಾವ ಒಂದು ಪರಿಸ್ಥಿತಿನಲ್ಲಿ ಒಂದು ಇಕ್ಕಟ್ಟಿನ ಅವಸ್ಥೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ, ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಇವತ್ತು ಈ ಗೂಗಲ್ ಮೀಟಿಂಗಲ್ಲಿ ಜಾಯಿನ್ ಆಗಿರುವಂಥ ಎಲ್ಲ ಕುಟುಂಬಗಳಿಗೆ ದೇವರು ರೆಹೋಬೋತ್ ಆಗಿ ನಿನ್ನ ಇಕ್ಕಟ್ಟಿನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಆತ ನಿನ್ನನ್ನು ವಿಶಾಲ ಸ್ಥಳದಲ್ಲಿ ಇಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡೋ ಪ್ರಕಾರ ಇಕ್ಕಟ್ಟಿರೋ ಸಮಯದಲ್ಲಿ ನಾವು ಮನುಷ್ಯರನ್ನ ಹುಡ್ಕೊಂಡು ಹೋಗೋದಲ್ಲ. ಇಕ್ಕಟ್ಟು ಬರುವಾಗ, ಅನೇಕ ಪರಿಸ್ಥಿತಿ ಬರುವಾಗ, ಅನೇಕ ಸಮಸ್ಯೆ ಬರುವಾಗ ನಾವು ದೇವರನ್ನ ಹುಡ್ಕೊಂಡು ಹೋಗುವವರಾಗಿರಬೇಕು. ಇಲ್ಲಿ ದಾವೀದನಿಗೆ ಇಕ್ಕಟ್ಟು ಬಂದಿದೆ, ಅನೇಕ ಹೋರಾಟ ಬಂದಿದೆ, ಪ್ರತಿಕೂಲ ಬಂದಿದೆ. ಸೌಲನ ಬೆನ್ನಟ್ಟಿಕೊಂಡು ಅವನ ಮೇಲಿದ್ದಂಥ ಅಭಿಷೇಕ ನೋಡಿ ಸೌಲನ ಅವನನ್ನು ಬಿಡದೆ ಬೆನ್ನಟ್ಟಿ ಹತ್ತಿಕೊಂಡು ಬರುವಂಥ ಒಂದು ಪರಿಸ್ಥಿತಿನಲ್ಲಿ ಕೂಡ ಅವನು ಏನು ಮಾಡ್ತಾ ಇದ್ದಾನೆ, ಕರ್ತನಾದ ದೇವರನ್ನು ಅವನು ಮೊರೆ ಇಡ್ತಾ ಇದ್ದಾನೆ. ದೇವರ ಬಳಿಯಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಾವೀದನ ಪ್ರಾರ್ಥನೆ ಮಾಡುವಾಗ ಅವನು ಸದುತ್ತರ ದಯಪಾಲಿಸಿ ದೇವರು ಅವನನ್ನು ವಿಶಾಲ ಸ್ಥಳದಲ್ಲಿ ಇಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇರ್ಬೋದು ದೇವ್ರ ಮಕ್ಕಳೇ. ಇವತ್ತು ನಿನ್ನ ಕುಟುಂಬ ಒಂದು ಇಕ್ಕಟ್ಟಾದ ಜೀವಿತದಲ್ಲಿ ಹಾದು ಹೋಗ್ತಾ ಇರ್ಬೋದು. ನೀನು ಮಾಡುವಂಥ ಕೆಲಸವಾಗಿರ್ಬೋದು, ನೀನು ಮಾಡುವಂಥ ಬಿಸ್ನೆಸ್ ಒಂದು ಇಕ್ಕಟ್ಟಾದ ಒಂದು ಅವಸ್ಥೆಯಲ್ಲಿ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಆ ಇಕ್ಕಟ್ಟಾಗಿರುವಂಥ ಚಿಕ್ಕದಾಗಿರುವಂಥ ನಿನ್ನ ವಿಷಯ ಏನೇ ಆಗಿರ್ಬೋದು, ನಿನ್ನ ಸೇವೆ ಆಗಿರ್ಬೋದು, ನಿನ್ನ ಕುಟುಂಬವಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಇಕ್ಕಟ್ಟಿರೋ ಸಮಯದಲ್ಲಿ ನೀನು ದೇವರ ಸನ್ನಿಧಾನದಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಸತ್ತುತ್ತರನ್ನು ಕೊಟ್ಟು ಆತ ನಿನ್ನ ವಿಶಾಲ ಸ್ಥಳದಲ್ಲಿ ಇಡುವರಾಗಿದ್ದಾರೆ. ಅದೇ ರೀತಿ ದೇವರ ಮಕ್ಕಳೇ,
ದೇವರು ನಮಗೆ ಇದ್ದಾನೆ. ಇವತ್ತು ಅನೇಕ ಇಕ್ಕಟ್ಟಿರುವ ಸಮಯದಲ್ಲಿ, ಪ್ರತಿಕೂಲ ಇರುವಂಥ ಸಮಯದಲ್ಲಿ, ಅನೇಕ ಒಂದು ರೀತಿಯ ಯಾವುದೋ ಒಂದು ಅವಸ್ಥೆಯಲ್ಲಿ ಹಾದು ಹೋಗುತ್ತಿರೋ ಸಮಯದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ, ನೀನು ಮೊರೆ ಇಡುವಾಗ, ನಿನ್ನ ಪ್ರಾರ್ಥನೆ ಕೇಳಿ, ನಿನ್ನ ಕೂಗನ್ನು ಕೇಳಿ ಆತ ನಿನಗೆ ಸದುತ್ತರನ್ನು ದಯಪಾಲಿಸುವರಾಗಿದ್ದಾರೆ. ದಯಪಾಲಿಸೋದು ಮಾತ್ರ ಅಲ್ಲ, ದೇವರು ನಮ್ಮ ಸಂಗಡ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಬಳಿಯಲ್ಲಿ ಬಂದು ಮೊರೆ ಇಟ್ಟು ಪ್ರಾರ್ಥನೆ ಮಾಡುವುದಾದ್ರೆ ನಾನು ನಿನಗೆ ಸದುತ್ತರನ್ನು ದಯಪಾಲಿಸಿ ವಿಶಾಲ ಸ್ಥಳದಲ್ಲಿ ಇಡೋದು ಮಾತ್ರ ಅಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆ ಇದ್ದೀನಿ, ಭಯಪಡಬೇಡ ಅಂತೇಳಿ. ನಿನ್ನ ಜೀವಿತದಲ್ಲಿರುವಂಥ ಪರಿಸ್ಥಿತಿಗಳನ್ನು, ನಿನ್ನ ವಿಷಯದಲ್ಲಿರುವಂಥ ಪರಿಸ್ಥಿತಿಗಳು ನೋಡಿ. ಇವತ್ತು ನಿಮ್ಮ ಮನೆ ಚಿಕ್ಕದಾಗಿರ್ಬೋದು, ನೀವಿರುವಂಥ ಊರು ಚಿಕ್ಕದಾಗಿರ್ಬೋದು, ನಿಮ್ಮ ಪ್ರದೇಶ ಚಿಕ್ಕದಾಗಿರ್ಬೋದು, ಇಲ್ಲ ನಿಮ್ಮ ಸೇವೆ ಚಿಕ್ಕದಾಗಿ ನೀವು ಆರಂಭ ಮಾಡಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಕ್ಕಟ್ಟಿರುವಂಥ ಪರಿಸ್ಥಿತಿಯಲ್ಲಿ ನೀನು ಯಾವಾಗ ಬಂದು ಪ್ರಾರ್ಥನೆ ಮಾಡ್ತೀಯಾ, ನಿನ್ನ ಜೀವಿತವನ್ನು ದೇವರು ವಿಶಾಲವಾದ ಸ್ಥಳದಲ್ಲಿ ಇಡೋದು ಮಾತ್ರ ಅಲ್ಲ, ರೆಹೋಬೋತಾಗಿ ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಜೀವಿತಕ್ಕೆ, ನಿನ್ನ ಮನೆಗೆ ಆತ ನಿನ್ನ ಪ್ರಾಂತ್ಯವನ್ನು ವಿಸ್ತರಿಸೋದಕ್ಕಾಗಿ ಹೋಗ್ತಾರೆ. ಅಲ್ಲಲ್ಲಿ ಅದೇ ರೀತಿ ದೇವರ ಮಕ್ಕಳೇ, ಯಾವ ವಿಷಯದಲ್ಲಿ ನೀವು ಭಯಪಡಬೇಡಿ. ನಿಮ್ಮ ಜೀವನ ಕುರಿತು, ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಪರಿಸ್ಥಿತಿ ನೋಡಿ ನೀವು ಭಯಪಡಬೇಡ್ರಿ. ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಮ್ಮ ಜೊತೆ ಇದ್ದಾರೆ. ಮನುಷ್ಯನು ನಮಗೆ ಏನು ಮಾಡೋದಿಲ್ಲ. ಈ ಲೋಕದಲ್ಲಿ ಅನೇಕ ಮನುಷ್ಯರನ್ನು ನಮ್ಮನ್ನು ಬೆದರಿಸ್ಬೋದು, ನಮ್ಮನ್ನು ಭಯಪಡಿಸ್ಬೋದು. ನಿನ್ನ ಜೀವನ ಮುಗಿದೋಯ್ತು, ನಿನ್ನ ಕುಟುಂಬ ಇಷ್ಟೇ ಮುಗಿದೋಯ್ತು, ಇನ್ನು ನಿನ್ನ ಕೆಲಸ ಇಲ್ಲ, ಇನ್ನು ನಿನಗೆ ಬಿಸ್ನೆಸ್ ಇಲ್ಲ, ನಿನ್ನ ಸಾಲದಲ್ಲಿ ಮುಳುಗಿ ನೀನು ಸೋತು ಬಲಹೀನವಾಗಿ ಕುಗ್ಗಿ ಹೋಗಿದೆ ಅಂತೇಳಿ, ನಿನ್ನನ್ನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾಶ ಮಾಡ್ತೀನಿ ಅಂತೇಳಿ ಅನೇಕ ವಿಧವಾದ ರೀತಿಯಲ್ಲಿ ಮನುಷ್ಯರು ನಿನ್ನನ್ನು ಭಯಪಡಿಸಿರ್ಬೋದು. ಆದರೆ ನನ್ನ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ. ಯಾವ ಮನುಷ್ಯರು ಕೂಡ ನಿನಗೇನು ಮಾಡೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಅದರ ಕೆಳಗಡೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 8ನೇ ವಾಕ್ಯ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಈ ಲೋಕದಲ್ಲಿ ಮನುಷ್ಯರ ಮೇಲಾಗಲಿ, ಕುಟುಂಬದ ಮೇಲಾಗಲಿ, ಡಾಕ್ಟರ್ಗಳ ಮೇಲಾಗಲಿ, ಯಾವ ವ್ಯಕ್ತಿಗಳ ಮೇಲಾಗಲಿ ಎಲ್ಲ ನಾವು ಭರವಸೆ ಇಡಬೇಕಾಗಿರೋದು ನಾವು ದೇವರ ಬಳಿಯಲ್ಲಿ ಭರವಸೆ ಇಡಬೇಕು. ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಕರ್ತನನ್ನು ನೀನು ಆಶ್ರಯಿಸುವುದು ಒಳ್ಳೆಯದಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿರೋ ಮನುಷ್ಯ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬೋದು. ಈ ಲೋಕದಲ್ಲಿರುವಂಥ ಅನೇಕ ಕುಟುಂಬದ ಸ್ನೇಹಿತರು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ನಮಗೆ ಸಹಾಯ ಮಾಡದೆ ಹೋಗ್ಬೋದು. ಆದರೆ ನನ್ನ ದೇವರ ಬಳಿಯಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು, ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು, ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಇಕ್ಕಟ್ಟನ್ನು ದೇವರ ಸನ್ನಿಧಾನದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡುವಾಗ, ಆತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ, ಆತನ ಮೇಲೆ ನಾವು ಭರವಸೆ ಇಡುವಾಗ, ಆತನನ್ನೇ ನಾವು ಆತುಕೊಳ್ಳುವಾಗ, ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ. ಲೋಕದಲ್ಲಿರೋ ಮನುಷ್ಯರು ನಿಮಗೆ ಸಹಾಯ ಮಾಡೋದಕ್ಕೆ ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ನಿಮ್ಮ ಜೀವನ ಪರ್ಯಂತ ನಿಮಗೆ ಸಹಾಯ ಮಾಡೋದಕ್ಕೆ ಶಕ್ತರಲ್ಲ. ಈ ಲೋಕದಲ್ಲಿ ತಂದೆ ತಾಯಿ ನಮ್ಮನ್ನು ಕೈ ಬಿಡ್ಬೋದು, ಕುಟುಂಬದವರು ಕೈ ಬಿಡ್ಬೋದು, ಯಾರು ನಮಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಕರ್ತನಲ್ಲಿ ಭರವಸೆ ಇಡೋದು ಎಷ್ಟೋ ಒಳ್ಳೆಯದಂತೆ. ನೋಡಿ ದೇವರ ಮಕ್ಕಳೇ, ಆತ ನಮಗೆ ಆಶ್ರಯ ಆಗಿದ್ದಾನೆ, ಆತ ನಮಗೆ ಕೋಟೆ ಆಗಿದ್ದಾನೆ, ಆತ ನಮಗೆ ಗುರಾಣಿಯಾಗಿದ್ದಾನೆ, ಆತ ನಮಗೆ ಬಂಡೆ ಆಗಿರುವಾಗ ನಾವು ಯಾವಾಗಲೂ ದೇವರನ್ನು ಆತುಕೊಳ್ಬೇಕು, ದೇವರ ಮೇಲೆ ನಾವು ಭರವಸೆ ಇಡಬೇಕು, ದೇವರ ಮೇಲೆ ಆಶ್ರಯ ಇಡಬೇಕು. ದೇವರ ಮಕ್ಕಳೇ, ಹೌದು, ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಈ ಲೋಕದ ಅಧಿಕಾರಿಗಳ ಮೇಲೆ, ಈ ಲೋಕದ ಲಾಯರ್ ಮೇಲೆ, ಈ ಲೋಕದಲ್ಲಿರುವಂಥ ವ್ಯಕ್ತಿಗಳ ಮೇಲೆಲ್ಲ ನೀವು ಭರವಸೆ ಇಡೋದು. ದೇವರ ಮೇಲೆ ನೀವು ಭರವಸೆ ಇಡುವಾಗ ಖಂಡಿತ ಆತ ನಿನಗೆ ಆಶ್ರಯ, ಆತನ ಮೇಲೆ ಆಶ್ರಯ ಇಡೋದು ಎಷ್ಟೋ ಒಳ್ಳೆಯದು. ದೇವರ ಮೇಲೆ ಭರವಸೆ ಇಡುವಾಗ, ದೇವರ ಮೇಲೆ ನೀನು ಆಶ್ರಯ ಇಡುವಾಗ, ದೇವರನ್ನ ನಂಬಿಕೊಂಡು ನನ್ನ ಜೀವಿತನ ದೇವರ ಆಶೀರ್ವಾದ ಮಾಡ್ತಾರೆ ಅಂತೇಳಿ ದೇವರನ್ನು ನಂಬಿಕೊಂಡು ನೀನು ಮುಂದೆ ಹೋಗುವಾಗ ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ, ನಿನ್ನ ಎಲ್ಲ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸಿ, ನಿನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ಇಕ್ಕಟ್ಟಾದ ನಿನ್ನ ಸ್ಥಳವನ್ನು ದೊಡ್ಡದಾಗಿ ವಿಶಾಲವಾದ ಸ್ಥಳದಲ್ಲಿಟ್ಟು ದೇವರು ನಿನ್ನನ್ನು ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾರೆ. ಸಹೋದರ ಸಹೋದರಿ, ಈ ವಾಕ್ಯದಲ್ಲಿ ಹೇಳೋ ಪ್ರಕಾರ ಮನುಷ್ಯರ ಮೇಲೆ ಭರವಸೆ ಇಡಬೇಡ್ರಿ, ಲೋಕದ ವ್ಯಕ್ತಿಗಳ ಮೇಲೆ ಭರವಸೆ ಇಡಬೇಡ್ರಿ, ದೇವರ ಮೇಲೆ ಪೂರ ಭರವಸೆ ಇಡು. ಕರ್ತನಲ್ಲಿ ಪೂರ್ವ ಭರವಸೆ ಇಟ್ಟು ಆತನ ಸಮ್ಮುಖದಲ್ಲಿ ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಆತನ ಸನ್ನಿಧಾನದಲ್ಲಿ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ, ಆತನನ್ನೇ ನೀನು ಆತುಕೊಳ್ಳುವಾಗ, ಆತನ ಮೇಲೆ ನೀನು ಭರವಸೆ ಇಡುವಾಗ, ದೇವರ ಮಕ್ಕಳೇ, ಆತ ನಿನ್ನನ್ನು ವಿಶಾಲ ಸ್ಥಳದಲ್ಲಿ ಇಡುವುದು ಮಾತ್ರ ಅಲ್ಲ, ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಿನ್ನ ಪ್ರಾಂತ್ಯನ ಆತನು ವಿಸ್ತಾರ ಮಾಡುವನಾಗಿದ್ದಾನೆ. ವಿಶಾಲ ಸ್ಥಳದಲ್ಲಿ ದೇವರು ನಮ್ಮನ್ನು ಇಡುವರಾಗಿದ್ದಾರೆ. ಅದಕ್ಕೆ ವಾಕ್ಯಕ್ಕೆ ಆಧಾರವಾಗಿ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 18 ಓದಿಕೊಳ್ಳೋಣ ದೇವರ ಮಕ್ಕಳೇ.
ಕೀರ್ತನೆಗಳು 18:18 ಇಲ್ಲಿ ಕೂಡ ದೇವರ ಮಕ್ಕಳೇ ನೋಡಿ, ಅವರು ತನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ಅದನ್ನು ಮೆಚ್ಚಿ ರಕ್ಷಿಸಿದನು. ಹಲ್ಲೆಲೂಯಾ. ಇಲ್ಲಿ ಕೂಡ ದಾವೀದನು, ದೇವರ ಮಕ್ಕಳೇ, ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಕರ್ತನು ಅವನನ್ನು ಘನಪಡಿಸಿದನು. ಹಲ್ಲೆಲೂಯಾ. ಅಂದರೆ ದೇವರ ಮಕ್ಕಳೇ, ದಾವೀದನಿಗೆ ಇಕ್ಕಟ್ಟು, ಭಕ್ತನಾದ ದಾವೀದನಿಗೆ ಇಕ್ಕಟ್ಟು ಬಂದಾಗ, ಪರಿಸ್ಥಿತಿ ಬಂದಾಗ ಅನೇಕ ಶತ್ರುಗಳು ಆತನಿಗೆ ಎದುರಾಗಿ ಬಂದರು. ಸೌಲನು ಆತನಿಗೆ ಎದುರಾಗಿ ಬಂದನು. ಇಲ್ಲ ಅರಸನಾಗಿರುವಂಥ ಸೌಲನಾಗಿರ್ಬೋದು, ಆ ದಾವೀದನಿಗೆ ವಿರುದ್ಧವಾಗಿ ಶತ್ರುಗಳು ಅವನಿಗೆ ವಿರುದ್ಧವಾಗಿ ಎದ್ದು ಬಂದರೂ ಕೂಡ ದೇವರು ಅವನನ್ನು ಏನು ಮಾಡಿದ್ರು? ದೇವರ ಮಕ್ಕಳೇ, ಅವರು ಎಷ್ಟೇ ವಿರೋಧವಾಗಿ ಶತ್ರು ಅವರಿಗೆ ವಿರುದ್ಧವಾಗಿ ಎದ್ದು ಬಂದರೂ ಕೂಡ ಅನೇಕ ಸೌಲನ ಕೈಯಿಂದಲೂ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟ ದಾವೀದನು ಕೀರ್ತನೆ ಬರಿತಾ ಇದ್ದಾನೆ. ಏನಂತ ದೇವರ ಮಕ್ಕಳೇ, ಏನಂತ ನಾವು ನೋಡುವುದಾದರೆ, ಅವರು ತನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಹಲ್ಲೆಲೂಯಾ. ಅನೇಕ ಶತ್ರುಗಳು ದಾವೀದನಿಗೆ ವಿರೋಧವಾಗಿ ವಿಪತ್ತು ತಂದಾಕಿದ್ರು. ಅನೇಕ ಶತ್ರು ಅವನ ಅರಸನಾಗಬಾರ್ದು, ದಾವೀದನ ಮೇಲೆ ಬರಬಾರ್ದು, ಅವನ ಅಭಿಷೇಕವನ್ನು ನೋಡಿ ಅನೇಕ ಶತ್ರುಗಳು ಅವನಿಗೆ ವಿರೋಧವಾಗಿ ಎದ್ದು ಬಂದರು. ಸೌಲನು ಕೂಡ ಆತನಿಗೆ ವಿರೋಧವಾಗಿ ಬಂದರೂ ಕೂಡ ವಿಪತ್ತು ಬರುವಂಥ ಪರಿಸ್ಥಿತಿನಲ್ಲಿ ಕೂಡ ದೇವರು ಆತನನ್ನು ಅನೇಕ ವಿಪತ್ ಕಾಲದಲ್ಲಿ ಅನೇಕ ಶತ್ರು ಅವನ ಮೇಲೆ ಬಂದರೂ ಕೂಡ ಕರ್ತನ ಅವನನ್ನು ಏನು ಮಾಡಿದ್ರು? ಉದ್ಧಾರ ಮಾಡಿದ್ರು. ದೇವರ ಮಕ್ಕಳೇ ನೋಡಿ, ದೇವರ ಮಕ್ಕಳು, ನನ್ನನ್ನು ವೀಕ್ಷಿಸುವಂಥ ದೇವ ಮಕ್ಕಳೇ, ಇವತ್ತು ಶತ್ರು ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ನಿಮ್ಮ ಜೀವನಕ್ಕೆ ವಿರುದ್ಧವಾಗಿ, ನಿಮ್ಮ ಸೇವೆಗೆ ವಿರುದ್ಧವಾಗಿ, ನಿಮ್ಮ ಬಿಸ್ನೆಸ್ಗೆ ವಿರುದ್ಧವಾಗಿ, ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿ ಶತ್ರು ಅನೇಕ ವಿಪತ್ತು ತಂದಾಕಿದ್ರು ಕೂಡ, ನಿಮ್ಮನ್ನು ನಾಶ ಮಾಡಬೇಕಂತೇಳಿ ನಿಮಗೆ ನಾಶನವನ್ನು ತಂದಾಕಿದ್ರು ಕೂಡ ದೇವರ ಅವ್ರ ಮುಂದೆ ನಿಮ್ಮನ್ನು ಏನು ಮಾಡುವನಾಗಿದ್ದಾನೆ? ಉದ್ಧಾರ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆತನು ನಿನಗೆ ಉದ್ಧಾರಕನಾಗಿದ್ದಾನೆ. ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ದೇವರ ಮಕ್ಕಳೇ, ಈ ಲೋಕದಲ್ಲಿರೋ ಮನುಷ್ಯರು ಯಾರು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅನೇಕರು ಹೇಳ್ತಾರೆ, ನಾನು ನಿನ್ನನ್ನು ಆಗ ಮಾಡ್ತೀನಿ, ಈಗ ಮಾಡ್ತೀನಿ, ಈ ರೀತಿ ನಾನು ನಿನ್ನ ಮನೆ ಮೇಲೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಹೇಳಲ್ಪಟ್ಟವ್ರು ಎಲ್ಲರೂ ನಮ್ಮನ್ನು ಕೈ ಬಿಡ್ಬೋದು. ಶತ್ರು ನಮಗೆ ವಿರೋಧವಾಗಿ ಎದ್ದು ಬರ್ಬೋದು. ಯಾರೇ ವಿರೋಧವಾಗಿ ಎದ್ದು ಬಂದರೂ ಕೂಡ ಕರ್ತನು ನನಗೆ ಉದ್ಧಾರಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಅನೇಕ ಇಕ್ಕಟ್ಟುಗಳಿಂದ, ಅನೇಕ ಪರಿಸ್ಥಿತಿಗಳಿಂದ, ಅನೇಕ ಸಮಸ್ಯೆಗಳಿಂದ ದಾವೀದನನ್ನು ಬಿಡಿಸಿದ ಹಾಗೆ ಇವತ್ತು ನಿಮ್ಮನ್ನು ಕೂಡ ಬಿಡಿಸಿ ಆತನು ವಿಶಾಲ ಸ್ಥಳದಲ್ಲಿ ಸೇರಿಸಿ ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಹಲ್ಲೆಲೂಯಾ. ದೇವ ಮಕ್ಕಳೇ, ಇವತ್ತು ನಿಮ್ಮನ್ನು ದೇವರು ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಇವತ್ತು ಅನೇಕ ಪ್ರತಿಕೂಲಗಳು, ಕಷ್ಟಗಳಲ್ಲಿ ತಪ್ಪಿಸಿ ನಿಮ್ಮನ್ನು ಬಿಡಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆತ ನಿಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವತ್ತು ದೇವರ ಮಕ್ಕಳೇ, ದೇವರ ಅನೇಕ ದಾವೀದನನ್ನು ಬಿಡಿಸಿದ ಹಾಗೆ ಇದನ್ನು ವೀಕ್ಷಿಸುತ್ತಿರುವಂಥ ಗೂಗಲ್ ಮೀಟಿಂಗಲ್ಲಿ ಇರುವಂಥ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಎಲ್ಲ ಪರಿಸ್ಥಿತಿಗಳಿಂದ, ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಅವಸ್ಥೆಗಳಿಂದ ನಿನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ನಿನ್ನನ್ನು ಸೇರಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ವಿಶಾಲ ಜಾಗದಲ್ಲಿ ನಿನ್ನನ್ನು ಸೇರಿಸಿ ಆತ ನಿನ್ನನ್ನು ಮೆಚ್ಚಿ ರಕ್ಷಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ಇವತ್ತು ಈ ಲೋಕದಲ್ಲಿ ಯಾರು ನಮ್ಮನ್ನು ಮೆಚ್ಚದೇ ಇರ್ಬೋದು, ಯಾರು ನಮ್ಮನ್ನು ಈ ಲೋಕದಲ್ಲಿ ಯಾರು ನಮ್ಮನ್ನು ಗೌರವ ಕೊಡದೇ ಇರ್ಬೋದು, ನಮ್ಮನ್ನು ಅವಮಾನ ಪಡಿಸಿರ್ಬೋದು, ದುಃಖ ಪಡಿಸಿರ್ಬೋದು, ವೇದನೆ ಪಡಿಸಿರ್ಬೋದು. ದೇವರ ಮಕ್ಕಳೇ, ಆದರೆ ದೇವರು ನಮ್ಮನ್ನು, ನಿಮ್ಮನ್ನು ಮೆಚ್ಚಿಸಿ, ಯೇಸು ಕ್ರಿಸ್ತನ ನಮ್ಮನ್ನು ಪ್ರೀತಿಸಿ, ಆತ ನಮ್ಮನ್ನು ತನ್ನ ಕ್ರಿಯೆಗೆ ತೆಗೆದುಕೊಂಡು ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮಗಳಾಗಿ ಕರೆದು ಇವತ್ತು ನಮ್ಮನ್ನು ಆತನು ರಕ್ಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ನಮಗೆ ರಕ್ಷಣೆ ಕೊಡೋದಿಲ್ಲ, ಯಾರು ನಮ್ಮನ್ನು ರಕ್ಷಿಸೋದಕ್ಕಾಗೋದಿಲ್ಲ. ಅನೇಕ ಮಂತ್ರವಾದಿಗಳ ಬಳಿಯಲ್ಲಿ ಹೋಗ್ತೀರಾ, ಅನೇಕ ಡಾಕ್ಟರ್ ಬಳಿಯಲ್ಲಿ ಹೋಗ್ತೀರಾ, ಅನೇಕ ಜನರನ್ನು ಹುಡ್ಕೊಂಡು ಹೋಗ್ತೀರಾ. ಅವ್ರ ಬಳಿಯಲ್ಲಿ ಹೋದ್ರೆ ಬಿಡುಗಡೆ ಆಗುತ್ತೆ, ಇವರ ಬಳಿಯಲ್ಲಿ ಹೋದ್ರೆ ಅದ್ಭುತ ನಡೆಯುತ್ತಂತ ಹೋಗ್ತೀರಾ. ಆದರೆ ಯಾರ ಬಳಿಯಲ್ಲಿ ಹೋದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯೋದಿಲ್ಲ. ಆದರೆ ಯೇಸುವಿನ ಕ್ರಿಸ್ತನ ಬಳಿಯಲ್ಲಿ ಬಂದು ಆತನ ಸಮ್ಮುಖದಲ್ಲಿ ಕುಳಿತು ನೀನು ಪ್ರಾರ್ಥನೆ ಮಾಡುವುದಾದರೆ, ಮಗಳೇ, ಮಗನೇ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಪರಿಸ್ಥಿತಿಗಳಿಂದ ನಿನ್ನನ್ನು ಬಿಡಿಸಿ, ನಿನ್ನನ್ನು ರಕ್ಷಿಸಿ, ವಿಶಾಲ ಸ್ಥಳದಲ್ಲಿ ಇಟ್ಟು ನಿನ್ನನ್ನು ಸೇರಿಸಿ ಆತನು ರಕ್ಷಿಸುವನಾಗಿದ್ದಾನೆ. ಯೆಶಾಯ 54:2 ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸಿ, ನಿನ್ನ ನಿವಾಸದ ಪರದೆಗಳು ಹರಡಿಕೊಳ್ಳಲಿ, ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸಿ ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗುವುದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ದಾವೀದನು ಇಕ್ಕಟ್ಟು ಬರುವ ಸಮಯದಲ್ಲಿ ದೇವರು ಅವನ ಜೀವಿತದಲ್ಲಿ ಏನು ಮಾಡಿದ್ರು?
ಅವನು ದೇವರನ್ನು ಆಶ್ರಯಿಸಿಕೊಂಡಾಗ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಅವನ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನು ಬದಲಾಯಿಸಿ ಆತನ ದಾವೀದನನ್ನು ವಿಶಾಲ ಸ್ಥಳದಲ್ಲಿಟ್ಟರು. ಯಾಕೋಬನಿಗೆ ಇಕ್ಕಟ್ಟು ಬರುವಾಗ ಅಲ್ಲಿ ರೆಹೋಬೋತಾಗಿ ಅವನಲ್ಲಿ ಹೆಸರನ್ನಿಟ್ಟ. ಅದೇ ರೀತಿ ದೇವರ ಮಕ್ಕಳೇ, ಇವಾಗ ನಾವು ಮಾಡಬೇಕಾಗಿರೋಂಥ ಕೆಲಸ ಏನು? ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಗೂಡಾರದ ಸ್ಥಳವನ್ನು ವಿಸ್ತರಿಸಬೇಕು. ಅಂದರೆ ನಮ್ಮ ಟೆರಿಟರಿ, ನಮ್ಮ ಬೌಂಡ್ರೀಸ್ನ ಮುರಿಬೇಕು. ನಮ್ಮ ಜೀವಿತದಲ್ಲಿ ಇವತ್ತು ಕಂಫರ್ಟ್ ಝೋನ್ ಇರುತ್ತೆ. ನಾನು ಇಷ್ಟೇ ಇರ್ತೀನಿ, ನಾನು ಹೀಗೆ ಇರ್ತೀನಿ, ನಾನು ಮುಂದೆ ಹೋಗೋದಿಲ್ಲ, ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಬೇಡ, ನಾನು ಯಾವ ರೀತಿ ನಾನು ಪ್ರಾಸ್ಪರ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಸೇವೆ ಬೆಳೆಯೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಕಂಫರ್ಟ್ ಝೋನಲ್ಲಿ ಇರೋದಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು. ಆ ಕಂಫರ್ಟ್ ಝೋನ್ನ ಮುರಿದು ನಾವು ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು. ಅಂದರೆ ನೀನು ಮಾಡುವಂಥ ಕೆಲಸವಾಗಿರ್ಬೋದು, ನೀನು ಮಾಡುವಂಥ ಬಿಸ್ನೆಸ್ ಆಗಿರ್ಬೋದು, ನೀವು ಮಾಡುವಂಥ ಸೇವೆ ಆಗಿರ್ಬೋದು, ದೇವರ ಮಕ್ಕಳೇ ಅದನ್ನು ನಾವು ವಿಸ್ತರಿಸಬೇಕು. ಅದು ದೊಡ್ಡದಾಗಿ ವಿಸ್ತರಿಸಬೇಕಂದ್ರೆ ನಿನ್ನ ನಿವಾಸದ ಪರದೆಗಳು ಹರಡಿಕೊಳ್ಳಲಿ. ಈಗ ಇರೋದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ನಾನು ಹೋಗಬೇಕು. ಇರುವಂಥ ಅಭಿಷೇಕವಾಗಿರ್ಬೋದು, ಇವತ್ತು ನಾನು ಹಳೆ ಅಭಿಷೇಕ ಹೊಂದಿಕೊಂಡು, ಹಳೆ ದೇವರ ಸಾನ್ನಿಧ್ಯಾನ, ಹಳೆ ಪ್ರಸನ್ನತೆ ಹೊಂದಿಕೊಂಡು ನಾವು ಸೇವೆ ಮಾಡೋದಕ್ಕಾಗೋದಿಲ್ಲ. ಇರೋದ್ರಲ್ಲಿ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ದೊಡ್ಡದಾಗಿ ವಿಸ್ತಾರ ಮಾಡು. ಅಂದರೆ ನಮ್ಮ ಮೈಂಡ್ ಸೆಟ್ ದೊಡ್ಡದಾಗಿ, ನಮ್ಮ ನೆಗೆಟಿವ್ ಆಲೋಚನೆಗಳನ್ನು ತೆಗೆದಾಕಿ ಯಾವಾಗಲೂ ನಾವೇನು ಮಾಡಬೇಕು? ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡ್ತಾರೆ, ಅದ್ಭುತ ಕಾರ್ಯಗಳು ಮಾಡ್ತಾರೆ. ನನ್ನ ಜೀವಿತ ಹೀಗೆ ಇರೋದಿಲ್ಲ, ನನ್ನ ಜೀವಿತ ಶೂನ್ಯವಾಗಿರೋದಿಲ್ಲ, ನನ್ನ ಪರಿಸ್ಥಿತಿ ಇಕ್ಕಟ್ಟಲ್ಲಿ ಇರೋದಿಲ್ಲ, ನನ್ನ ಸಾಲದಲ್ಲಿ ಇರೋದಿಲ್ಲ, ನಾನು ಇರೋ ಕೆಲಸದಲ್ಲೇ ಇರೋದಿಲ್ಲ, ಇರೋ ಬಿಸ್ನೆಸ್ಸಲ್ಲೇ ಇರೋದಿಲ್ಲ, ಇರೋ ಸೇವೆಯಲ್ಲೇ ಇರೋದಿಲ್ಲ. ನೆಕ್ಸ್ಟ್ ಲೆವೆಲ್ಗೆ ದೇವರು ನನ್ನ ತೆಗೆದುಕೊಂಡು ಹೋಗ್ತಾರೆ, ನೆಕ್ಸ್ಟ್ ಉನ್ನತಕ್ಕೆ ತೆಗೆದುಕೊಂಡು ಹೋಗ್ತಾರೆ, ನೆಕ್ಸ್ಟ್ ಮಂಡಲಕ್ಕೆ ದೇವರು ನನ್ನನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತೇಳಿ ಯಾವಾಗ ನೀನು ಪಾಸಿಟಿವ್ ಮೈಂಡಿಂದ ಥಿಂಕ್ ಮಾಡಿ ನೀನು ಪ್ರಾರ್ಥನೆ ಮಾಡ್ತಾ ನೀನು ಪ್ರವಾದನೆಗಳ ಮೂಲಕ ನೀನು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ಅಲ್ಲಿ ನಿನ್ನ ಗುಡಾರ ವಿಸ್ತಾರವಾಗುತ್ತೆ, ನಿನ್ನ ಸಭೆ ಗುಡಾರ ವಿಸ್ತಾರವಾಗುತ್ತೆ, ನಿನ್ನ ಸೇವೆ ಗುಡಾರ ವಿಸ್ತಾರವಾಗುತ್ತೆ. ಅದೇ ರೀತಿ ದೇವರ ಮಕ್ಕಳೇ, ನೀನಿರುವಂಥ ಜಾಗ, ನೀನಿರುವಂಥ ಊರು, ದೇವರದನ್ನು ವಿಸ್ತಾರ ಮಾಡ್ತಾರೆ. ನಿನ್ನ ನಿವಾಸದ ಪರದೆಗಳನ್ನು ಹರಡಿಕೊಳ್ಳಲಿ. ಇರೋದಕ್ಕಿಂತ ಅದು ದೊಡ್ಡದಾಗಲಿ. ಇರೋ ಅವಸ್ಥೆಗಿಂತ ಉನ್ನತ ಮಟ್ಟಕ್ಕೆ ನೋಡಿ ದೇವರ ಮಕ್ಕಳೇ. ನ್ಯಾಚುರಲ್ ಆಗಿ ನಾವು ಥಿಂಕ್ ಮಾಡುವಾಗ, ನ್ಯಾಚುರಲ್ ಆಗಿ ನಾವು ಯೋಚನೆ ಮಾಡುವಾಗ, ಅಯ್ಯೋ ನನ್ನ ಜೀವಿತದಲ್ಲಿ ಏನೂ ಆಗಲ್ಲ ಬಿಡು, ಇಷ್ಟೇ ನನ್ನ ಜೀವಿತ ಮುಗಿದು ಹೋಯಿತು, ಹೇಗಾಗುತ್ತೋ ಏನು ನಡೆಯುತ್ತೋ ಅಂತೇಳಿ ಈ ರೀತಿಯೆಲ್ಲ ನಾವು ಥಿಂಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಆದರೆ ದೇವರ ಮಕ್ಕಳೇ, ಸೂಪರ್ ನ್ಯಾಚುರಲ್ ಆಗಿ ನಾವು ಯೋಚನೆ ಮಾಡುವಾಗ, ಅಂದರೆ ಸ್ಪಿರಿಚುವಲ್ ಆಗಿ ಆತ್ಮಿಕದಲ್ಲಿ ನಡೆಯುವಾಗ, ಸ್ಪಿರಿಚುವಲ್ ಮಂಡಲದಲ್ಲಿ ನಡೆಯುವಾಗ, ನಾವು ಪ್ರತಿದಿನ ಪ್ರತಿ ಹೆಜ್ಜೆ ನಾವು ಪರಿಶುದ್ಧಾತ್ಮದಲ್ಲಿ ನಡಿಬೇಕು. ಪರಿಶುದ್ಧಾತ್ಮನ ಒಳಗಡೆ ಬರುವಾಗ ಆತನು ಪವಿತ್ರಾತ್ಮದಿಂದ, ಅಭಿಷೇಕದಿಂದ ನಮ್ಮನ್ನು ಉತ್ತೇಜನ ಪಡಿಸಿ, ನಮ್ಮನ್ನು ಬಲಪಡಿಸಿ, ನಿನ್ನ ಅವಸ್ಥೆ ಹೇಗೆ ಇರೋದಿಲ್ಲ, ನಿನ್ನ ಜೀವಿತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಪರಿಶುದ್ಧಾತ್ಮನ ಒಳಗಡೆ ಕಾರ್ಯ ಮಾಡ್ತಾ ಇರ್ತಾರೆ, ಪರಿಶುದ್ಧಾತ್ಮನ ಒಳಗಡೆ ಮಾತಾಡ್ತಿರ್ತಾರೆ ದೇವರ ಮಕ್ಕಳೇ. ಅದಕ್ಕೆ ನಾವೇನಾಗಿರಬೇಕು? ಯಾವಾಗಲೂ ನಾವು ನ್ಯಾಚುರಲ್ ಆಗಿಲ್ಲ, ಸೂಪರ್ ನ್ಯಾಚುರಲ್ ಆಗಿ ನಾವು ನಡೆಯೋರಾಗಿರ್ಬೇಕು. ನಾವಿರೋದು ಚಿಕ್ಕದಲ್ಲ, ಉನ್ನತ ಮಟ್ಟಕ್ಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಉನ್ನತ ಲೆವೆಲ್ಗೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ಇದ್ದಾಗೆ ಇರಬೇಕಂತಲ್ಲ ನಮ್ಮ ಪರಿಸ್ಥಿತಿ, ದರಿದ್ರತನ, ಬಡತನದಿಂದ ಎಲ್ಲ ಬಿಡಿಸಿ ನಮ್ಮನ್ನು ವಿಶಾಲ ಸ್ಥಳದಲ್ಲಿ ದೇವರು ಇಡುವವರಾಗಿದ್ದಾರೆ. ದೇವರ ಮಕ್ಕಳೇ, ಯಾವಾಗಲೂ ನಾವು ಪರಿಶುದ್ಧಾತ್ಮದಲ್ಲಿ ನಡೆಯುವವರಾಗಿರಬೇಕು. ಪರಿಶುದ್ಧಾತ್ಮ ನಡೆಯುವಾಗ ಭಯ ಪಡುವ ಸಮಯದಲ್ಲಿ, ಬಲಹೀನವಾಗುವ ಸಮಯದಲ್ಲಿ, ಕುಗ್ಗುವಾಗುವ ಸಮಯದಲ್ಲಿ ಕೂಡ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಧೈರ್ಯಪಡಿಸಿ, ಮಗನೇ ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರ ಮಕ್ಕಳು, ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟುಗಳನ್ನು ಬಲಪಡಿಸು. ಅಂದರೆ ನಾವೇ ಅದನ್ನು ಬಲಪಡಿಸಬೇಕು. ಹಗ್ಗಗಳನ್ನು ಅಂದರೆ ದೇವರ ರಾಜ್ಯವನ್ನು ವಿಸ್ತರಿಸಬೇಕು, ದೇವರ ಸೇವೆನ ವಿಸ್ತಾರ ಮಾಡಬೇಕು. ಅಂದರೆ ಪ್ರತಿದಿನ ನಮ್ಮ ಪ್ರಾರ್ಥನೆ ಹೆಚ್ಚಾಗಬೇಕು, ನಮ್ಮ ಆರಾಧನೆ ಹೆಚ್ಚಾಗಬೇಕು, ನಮ್ಮ ವಾಕ್ಯ ಜ್ಞಾನ ಹೆಚ್ಚಾಗಬೇಕು, ದೇವರಿಗೂ ನಮಗೊಂದು ರಿಲೇಷನ್, ಆ ಬಾಂಧವ್ಯ ದಿನ ದೊಡ್ಡದಾಗ್ತಾ ಹೋಗಬೇಕು. ಯಾವಾಗ ನಾವು ದೊಡ್ಡದಾಗ್ತಾ ಹೋಗ್ತಾ ಇರ್ತೀರೋ ನಮ್ಮ ಪರಲೋಕದ ಮಂಡಲ ತೆರೆಯಲ್ಪಡುತ್ತೆ, ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುತ್ತೆ. ಅನೇಕ ರೆವಲ್ಯೂಷನ್ಗಳು, ಅನೇಕ ಗೂಢಾರ್ಥಗಳು, ದೇವರ ಅನೇಕ ಕಾರ್ಯಗಳು ನಮಗೆ ತಿಳಿಯಪಡಿಸ್ತಾರೆ. ದೇವರ ಮಕ್ಕಳೇ, ಯಾವಾಗಲೂ ನಾವು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ ನೋಡಿ, ಯಾವಾಗ ನಮ್ಮ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ನಾವು ಬಲಪಡಿಸ್ತಿರೋ, ದೇವರ ಆತ್ಮದಲ್ಲಿ ತುಂಬಿಕೊಳ್ತೀರೋ, ಆವಾಗ ದೇವರು ನಮ್ಮನ್ನು ಏನು ಮಾಡ್ತಾರೆ? ಎಲ್ಲ ಕಡೆಯಲ್ಲೂ ನೀನು ಅಪ್ಪಿಕೊಳ್ತೀಯ. ಇರೋ ಜಾಗದಲ್ಲೇ ನೀನು ಇರೋದಿಲ್ಲ, ಇರೋ ಸ್ಥಳದಲ್ಲೇ ಇರೋದಿಲ್ಲ, ಇರೋ ಅಂತ ಒಂದೇ ಜಾಗದಲ್ಲಿ ಇತ್ತುಕೊಂಡಲ್ಲ ಸೇವೆ ಮಾಡೋದು. ಅನೇಕ ಸ್ಥಳಗಳಿಗೆ, ಅನೇಕ ಪಟ್ಟಣಗಳಿಗೆ, ಅನೇಕ ದೇಶಗಳಿಗೆ, ರಾಜ್ಯಗಳಿಗೆ ಹೋಗತಕ್ಕಂತೆ ದೇವರು ನಿಮ್ಮನ್ನು ಅನೇಕ ಕಡೆಗಳಲ್ಲಿ ಅಪ್ಪಿಕೊಳ್ಳತಕ್ಕಂತೆ ನಿನ್ನನ್ನು, ನಿನ್ನ ಸಂತಾನವನ್ನು, ನಿನ್ನ ಜನಾಂಗವನ್ನು, ನಿನ್ನ ಕುಟುಂಬವನ್ನು ಹಾಳಾದ
ವಶ ಮಾಡಿಕೊಳ್ಳತಕ್ಕಂತೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವೆ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡ್ತೀಯ. ಹಲ್ಲೆಲೂಯ. ಇವತ್ತು ಅನೇಕ ಜನ ನಶಿಸಿ ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ, ಪಟ್ಟಣಗಳು ಹಾಳಾಗ್ತಾ ಇದೆ, ದೇಶಗಳು ಹಾಳಾಗ್ತಾ ಇದೆ. ಆದರೆ ಯಾವಾಗ ನಮ್ಮ ಗೂಡಾರದ ಸ್ಥಳವನ್ನು ವಿಸ್ತರಿಸ್ತಿರೋ, ಯಾವಾಗ ನಮ್ಮ ಪರದೆಗಳು ಹರಡಿಕೊಳ್ತಿರೋ, ಸಂಕೋಚ ಪಡೆದೆ ನಮ್ಮ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಯಾವಾಗ ನಾವು ಬಲಪಡಿಸ್ತಿರೋ, ಆವಾಗ ಎಲ್ಲ ಕಡೆ ಹರಡಿಕೊಳ್ಳೋದು ಮಾತ್ರ ಅಲ್ಲ, ನಿನ್ನ ಸಂತಾನದವರು, ನಿನ್ನ ಜನಾಂಗದವರು, ನಿನ್ನ ಜೊತೆಯಲ್ಲಿರೋರು ಎಲ್ಲ ಪಟ್ಟಣಗಳನ್ನು, ದೇಶಗಳನ್ನು, ರಾಜ್ಯಗಳನ್ನು, ಅನೇಕ ಆತ್ಮಗಳನ್ನು, ಅನೇಕ ಹಾಳಾಗುತ್ತಿರುವಂಥ ಪಟ್ಟಣಗಳು, ಹಾಳಾಗುತ್ತಿರೋ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ದೇವರ ಮಕ್ಕಳೇ, ಸ್ವಾಧೀನ ಮಾಡಿಕೊಳ್ಳೋ ರೀತಿಯಲ್ಲಿ ಅನೇಕರಿಗೆ ಜನಭರಿತವಾಗುವಂತೆ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾರೆ. ಇದು ಬೇಡ. ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಅವಮಾನವಾಗುವುದಿಲ್ಲ. ಹೆದರಬೇಡ. ದೇವ್ರಿಗೋಸ್ಕರ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ? ದೇವ್ರಿಗೋಸ್ಕರ ನಾನು ದೇವರ ಚಿತ್ತ ನೆರವೇರಿಸ್ತೀನಿ, ದೇವರ ಉದ್ದೇಶ ನಾನು ಫುಲ್ಫಿಲ್ ಮಾಡ್ತೀನಿ ಅಂತೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ? ಇಲ್ಲ ಈ ರೀತಿ ಗೂಗಲ್ ಮೀಟಿಂಗ್ ನಡೆಸೋ ವಿಷಯದಲ್ಲಾಗಿರ್ಬೋದು, ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಮಾತಾಡ್ತಾರೆ. ಇವನಿಗೇನು ಬುದ್ಧಿ ಇದೆಯಾ? ಇವನು ಅನೇಕ ಎಜುಕೇಷನ್ ಮಾಡಿ ಎಲ್ಲ ಮಾಡಿ ದೇವ್ರಿಗೋಸ್ಕರ ಬಿಟ್ಟು ಬಂದು ಏನೋ ಒಂದು ರೀತಿ ಅನೇಕ ವಿಧವಾದ ರೀತಿಯಲ್ಲಿ ಮಾತಾಡ್ಬೋದು. ಆದರೆ ಯಾರು ಏನು ಮಾತಾಡಿದ್ರು ಭಯಪಡಬೇಡ. ನಾನು ನಿನಗೆ ದೇವ್ರ ವಾಕ್ಯ ಹೇಳ್ತದೆ, ನಿನಗೆ ಅವಮಾನ ಆಗೋದಕ್ಕೆ ಬಿಡೋದಿಲ್ಲ. ಅನೇಕರು ಅನೇಕ ದೇವ್ರಿಗೋಸ್ಕರ ಅನೇಕ ಇವತ್ತು ಕುಟುಂಬದಲ್ಲಿ ಒಂಟಿಯಾಗಿ ರಕ್ಷಣೆಗೆ ಬಂದಿರೋರು, ಅನೇಕರು ದೇವ್ರಿಗೋಸ್ಕರ ಎಲ್ಲವನ್ನು ಬಿಟ್ಟು ಕ್ರಿಸ್ತನಿಗೋಸ್ಕರ ಜೀವಿಸ್ತೀನಿ, ಕುಟುಂಬದವ್ರನ್ನ, ಮಕ್ಕಳನ್ನ, ಸಂಬಂಧಿಕ ಎಲ್ಲ ಬಿಟ್ಟು ಕ್ರಿಸ್ತನಿಗೋಸ್ಕರ ನೀನು ಬಂದಿರೋದಾದರೆ ಮಗನೇ, ಮಗಳೇ, ಭಯಪಡಬೇಡ. ನಿನಗೆ ಅವಮಾನವಾಗೋದಿಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ. ಅದು ಯಾವುದು ಆಗದಂತೆ ದೇವರು ನಿನ್ನ ನಾಶಭಂಗವಾಗೋದಕ್ಕೆ ಬಿಡೋದಿಲ್ಲ, ಅವಮಾನವಾಗೋದಕ್ಕೆ ಬಿಡೋದಿಲ್ಲ. ಆತ ನಿನ್ನ ಉನ್ನತ ಮಟ್ಟಕ್ಕೆ ದೇವರು ತೆಗೆದುಕೊಂಡೋಗಿ ಉನ್ನತ ಸ್ಥಾನದಲ್ಲಿ ದೇವರು ನಿಮ್ಮ ನಾಶದ ಮಾಡ್ತಾರೆ. ನಿಮ್ಮ ಅದೇ ಆದಿಕಾಂಡ ಬರೆದ ಪತ್ರಿಕೆಯನ್ನು ಓದಿಕೊಂಡ ಹಾಗೆ ದೇವರ ಮಕ್ಕಳೇ, ನಿನ್ನ ಸಂತತಿನ ದೇವರು ಹೆಚ್ಚಿಸೋದು, ನಿನ್ನ ಸಂತತಿನ ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪಶ್ಚಿಮ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ನೀನು ಹರಡಿಕೊಳ್ತೀಯ. ನಾರ್ತ್, ಈಸ್ಟ್, ವೆಸ್ಟ್, ಸೌತ್ 4 ದಿಕ್ಕುಗಳಲ್ಲಿ ಹರಡಿಕೊಳ್ಳತಕ್ಕಂತೆ ದೇವರು ನಿಮ್ಮನ್ನು, ನಿಮ್ಮ ಸಂತತಿಯನ್ನು ದೇವರ ಮಕ್ಕಳೇ ದೇವರು ಹರಡಿಕೊಳ್ಳೋ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ. ನಿನ್ನ ಮೂಲಕ, ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲ ಕುಲದವರಿಗೂ ನೀವು ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ಕ್ರಿಸ್ತನನ್ನು ನಂಬಿಕೊಂಡು, ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಂತ್ಯ ವಿಸ್ತಾರ ಮಾಡೋದು ಮಾತ್ರ ಅಲ್ಲ, ನಿನ್ನ ಮೂಲಕ ಮಾತ್ರ ಅಲ್ಲ, ನಿನ್ನ ಕುಟುಂಬದ ಮೂಲಕ, ನಿನ್ನ ಸಂತತಿಯ ಮೂಲಕ, ನಿನ್ನ ಮೂಲಕ ದೇವರ ವಾಕ್ಯ ಹೇಳ್ತದೆ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಅನೇಕರಿಗೆ ನೀವೊಂದು ಆಶೀರ್ವಾದವಾಗಿರ್ತೀರಾ, ಅನೇಕ ಕುಟುಂಬಕ್ಕೆ ನೀವು ಆಶೀರ್ವಾದವಾಗಿರ್ತೀರಾ, ಅನೇಕ ವ್ಯಕ್ತಿಗಳಿಗೆ ನೀವು ಆಶೀರ್ವಾದವಾಗಿರ್ತೀರಾ. ದೇವರ ಮಕ್ಕಳೇ, ಯಾವತ್ತು ನಾವು ಅನೇಕರು ಹೇಳ್ಬೋದು, ನೀನೊಂದು ದರಿದ್ರ, ನೀನೊಂದು ತಲೆನೋವು, ನಿನ್ನೊಂದು ಜೀವಿತದಲ್ಲಿ ಏನು ಉದ್ಧಾರ ಇಲ್ಲ ಅಂತೇಳಿ ಅನೇಕ ನಮ್ಮ ಕುರಿತು ಮಾತಾಡ್ಬೋದು. ದೇವರ ಮಕ್ಕಳೇ, ಆದರೆ ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ಮೇಲೆ ನಂಬಿ ಆತನ ಮೇಲೆ ಭರವಸೆ ಇಟ್ಟಾಗ, ಆತನನ್ನು ನೀನು ಆಶ್ರಯಿಸಿಕೊಂಡಾಗ, ಆತನೇ ನನ್ನ ಆಶ್ರಯ, ಆತನೇ ನನ್ನ ಭರವಸೆ ಅಂತೇಳಿ ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮೂಲಕ, ನಿನ್ನ ಕುಟುಂಬದ ಮೂಲಕ, ನಿನ್ನ ಸಂತತಿಯ ಮೂಲಕ ಅನೇಕರಿಗೆ ಆಶೀರ್ವಾದವಾಗತಕ್ಕಂತೆ, ಅನೇಕ ಕುಟುಂಬಗಳಿಗೆ, ಅನೇಕ ದೇಶಗಳಿಗೆ, ರಾಜ್ಯಗಳಿಗೆ, ಪಟ್ಟಣಗಳಿಗೆ ಆಶೀರ್ವಾದ ನಿಧಿ ಆಗತಕ್ಕಂತೆ ನಿನ್ನನ್ನು, ನಿನ್ನ ಕುಟುಂಬನ ದೇವರ ಆಶೀರ್ವಾದ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ಈ ವಾಕ್ಯದಿಂದ ನಿನ್ನ ಪ್ರಾಂತ್ಯ ಇವತ್ತು ವಿಸ್ತಾರವಾಗ್ತಾ ಇದೆ, ನಿನ್ನ ದೇಶ ಇವತ್ತು ವಿಸ್ತಾರವಾಗ್ತಾ ಇದೆ, ನಿನ್ನ ಸೇವೆ ವಿಸ್ತಾರವಾಗ್ತಾ ಇದೆ, ನಿನ್ನ ಕುಟುಂಬ ವಿಸ್ತಾರವಾಗ್ತಾ ಇದೆ. ಇಕ್ಕಟ್ಟಿನ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ವಿಶಾಲವಾದ ಸ್ಥಳದಲ್ಲಿ ದೇವರು ನಿಮ್ಮ ನಡೆದಕ್ಕಾಗಿ ಹೋಗ್ತಾ ಇದ್ದಾರೆ. ಒಂದು ರೆಹೋಬೋತಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವಿಷಯದಲ್ಲಿ ದೇವರು ಭಾರ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ಅನೇಕರಿಗೆ ದೇವರು ನಮ್ಮನ್ನು ಆಶೀರ್ವಾದವಾಗಿ ನೀತಿಯಾಗಿ ಇಟ್ಟಿದ್ದಾರೆ. ಆತನ ನಂಬಿದವರು ಯಾರು ಕೆಟ್ಟು ಹೋಗೋದಿಲ್ಲ, ಆತನ ನಂಬಿ ಬಂದವರು ಯಾರು ಅವಮಾನಕ್ಕೆ ಒಳಗಾಗೋದಿಲ್ಲ. ದೇವರು ನಮ್ಮನ್ನು ಮಾತ್ರ ಆಶೀರ್ವಾದ ಮಾಡೋದಲ್ಲ, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬನ ಅನೇಕರಿಗೆ, ದೇಶಗಳಿಗೆ, ರಾಜ್ಯಗಳಿಗೆ, ಕುಟುಂಬಗಳಿಗೆ ನಾವೊಂದು ಆಶೀರ್ವಾದ ನೀತಿ ಅಂತ ತಿಳ್ಕೊಳ್ಳಿ. ಅನೇಕರಿಗೆ ಬೆಳಕಾಗತಕ್ಕಂತೆ, ಅನೇಕರಿಗೆ ಉಪ್ಪಾಗತಕ್ಕಂತೆ, ಅನೇಕರನ್ನ ಕತ್ತಲಲ್ಲಿರೋನ, ಬಂಧನದಲ್ಲಿರೋನ, ಶಾಪದಲ್ಲಿರೋನ ಬಿಡಿಸತಕ್ಕಂತೆ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಏಸಪ್ಪ, ನಿಮಗೆ ಸ್ತೋತ್ರಗರ್ತ. ನಾವೆಲ್ಲ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ. ದೇವರು ಕೊಟ್ಟಂಥ ವಾಗ್ದಾನಗಳು, ದೇವರು ಕೊಟ್ಟಂಥ ಆಲೋಚನೆಗಳು, ದೇವರು ಮಾಡಿದಂಥ ಒಂದೊಂದು ವಾಕ್ಯದ ಮಾತುಗಳು, ಆತನ ವಾಕ್ಯದಲ್ಲಿ ಜೀವ ಇದೆ, ಆತನ ವಾಕ್ಯದಲ್ಲಿ ಸತ್ಯ ಇದೆ. ದೇವರು ಏನಾದರೂ ಹೇಳಿ ವಾಗ್ದಾನ ಮಾಡಿರೋದಾದರೆ ಅವೆಲ್ಲವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯೇಸುವೇ, ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ ರಾಜ. ಅಪ್ಪ, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವೇ. ಯೇಸುವೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರಪ್ಪ. ಹೌದು ರಾಜ, ಕರ್ತನೆ ಅಪ್ಪ, ರೆಹೋಬೋತಾಗಿ ಕರ್ತನೆ ನಿನ್ನ ಪ್ರಾಂತ್ಯನ ವಿಸ್ತರಿಸುತ್ತೇನೆ ಅಂತ ಹೇಳಿದೆ ಅಪ್ಪ, ವಿಶಾಲ ಸ್ಥಳದಲ್ಲಿ ಇಡುತ್ತೇನೆ ಅಂತ ಹೇಳಿದೆಲ್ಲಪ್ಪ. ಅಪ್ಪ ಕರ್ತನೆ, ಅಪ್ಪ ಕರ್ತನೆ, ಅಪ್ಪ ನಿನ್ನ ಗುಡಾರವನ್ನು
ವಿಸ್ತರಿಸ್ತೀನಿ ಅಂತ ನೀನು ಹೇಳಿದೆಯಲ್ಲ ಸ್ವಾಮಿ. ಅಪ್ಪ, ಗೂಗಲ್ ಮೀಟಿಂಗಲ್ಲಿ ಕಾಲಲ್ಲಿ ಜಾಯ್ನ್ ಆಗಿದ್ದಂಥ ಎಲ್ಲ ಕುಟುಂಬಗಳನ್ನು, ಎಲ್ಲ ಪಾಸ್ಟರ್ಸ್ಗಳನ್ನು, ಎಲ್ಲ ಸೇವಕರನ್ನ ಕರ್ತನೆ ಅಪ್ಪ, ಅನೇಕರಿಗೆ ಆಶೀರ್ವಾದವಾಗತಕ್ಕಂತೆ ಅವರ ಕುಟುಂಬ ಅನೇಕ ಜನಾಂಗದವರಿಗೆ, ಅನೇಕ ದೇಶಗಳಿಗೆ ಆಶೀರ್ವಾದ ನಿಧಿಯಾಗತಕ್ಕಂತೆ ಸ್ವಾಮಿ ಅಪ್ಪ, ನೀನು ಆಶೀರ್ವಾದ ಮಾಡು ಕರ್ತನೆ ಯೇಸುವೆ. ಅಪ್ಪ, ನಿನ್ನ ಮೇಲೆ ಅಪ್ಪ, ನೀನೇ ನಮ್ಮ ಆಶ್ರಯಪ್ಪ, ನೀನೇ ನಮ್ಮ ಕೋಟೆ, ನೀನೇ ನಮ್ಮ ಗುರಾಣಿ, ನೀನೇ ನನ್ನ ಬಂಡೆ ಆಗಿದೆ ಸ್ವಾಮಿ. ಅಪ್ಪಾಜಿ ಕರ್ತನೆ, ಹಾಲೆಲೂಯಾ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ. ಯೇಸುವೆ, ಹಾಲೆಲೂಯಾ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ, ಪರಿಶುದ್ಧನೇ ಅಪ್ಪ. ಯೇಸುವೆ, ಹಾಲೆಲೂಯಾ ಅಪ್ಪ, ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆದನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿಮಗೆ ನನ್ನ ಆರಾಧನೆ. ಹೌದಪ್ಪ, ನಾ ಬದುಕಿರುವ ಕ್ಷಣವೆಲ್ಲ ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿಮಗೆ ನನ್ನ ಆರಾಧನೆ. ಹೌದಪ್ಪ, ನಾ ಬದುಕಿರುವ ಕ್ಷಣವೆಲ್ಲ ನಿಮಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಹೌದಪ್ಪ ಯೇಸುವೇ, ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನನ್ನನ್ನು ಸೆಳೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಸೆಳೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆಯು ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಹೌದಪ್ಪ ಯೇಸುವೇ, ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬೆಳೆಸಿರುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬೆಳೆಸಿರುವೆ. ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಹೌದಪ್ಪ, ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ನಿಮಗೆ ನನ್ನ ಆರಾಧನೆ. ಹೌದಪ್ಪ ಯೇಸುವೇ,
ಹಾಲೆಲೂಯಾ ಸ್ತೋತ್ರ ರಾಜ. ಅಪ್ಪ ಗೂಗಲ್ ಮೀಟಿಂಗಲ್ಲಿ ಜಾಯಿನ್ ಆಗಿದಂಥ ಎಲ್ಲ ಸೇವಕರನ್ನ, ಎಲ್ಲ ಪಾಸ್ಟರ್ಸನ್ನು, ಎಲ್ಲ ಕುಟುಂಬಗಳನ್ನು ಕರ್ತನೆ ಅಪ್ಪ ಕರ್ತನೆ ಹಾಲೆಲೂಯಾ ಸ್ತೋತ್ರ ಅಪ್ಪ ಸ್ತೋತ್ರ ಕರ್ತನೆ. ಈ ಸೇವೆನ ಹಮ್ಮಿಕೊಂಡಿರುವಂಥ ಗ್ರೂಪ್ ಅಡ್ಮಿನನ್ನು ಕೂಡ ಅಪ್ಪ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ ರಾಜ. ಈ ಕರ್ತನೆ ವಾಕ್ಯದಲ್ಲಿ ಮಾತಾಡಿದ ರೀತಿಯಲ್ಲಿ ರೆಹೋಬತ್ತಾಗಿ ನಿನ್ನ ಪ್ರಾಂತ್ಯನ ವಿಸ್ತರಿಸುತ್ತೇನೆ ಅಂತ ಹೇಳಿದ ಹಾಗೆ ರಾಜ ಅಪ್ಪ ಅನೇಕ ಕಡೆ ನಿನ್ನ ಕುಟುಂಬನ ಕರ್ತನೆ ಅಪ್ಪ ಅನೇಕರಿಗೆ ನಾನು ಆಶ್ರಯದ ನಿಧಿಯಾಗಿರ್ತೇನೆ ಅಂತ ಹೇಳಿದ ಹಾಗೆ ಅಪ್ಪ ಈ ಕಾಲಲ್ಲಿರುವಂಥ ಎಲ್ಲ ಕುಟುಂಬದವರು ಅನೇಕರಿಗೆ ಆಶ್ರಯದ ನಿಧಿಯಾಗತಕ್ಕಂತೆ, ಅನೇಕ ಕರ್ತನೆ ಇವರ ಪ್ರಾಂತ್ಯ ವಿಸ್ತರಿಸತಕ್ಕಂತೆ, ಇವರ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಗಳು ಬದಲಾಯಿಸಿ ಇವ್ರನ್ನ ವಿಶಾಲ ಸ್ಥಳದಲ್ಲಿ ಇಡತಕ್ಕಂತೆ ಕರ್ತನೆ ಇನ್ನು ಹೆಚ್ಚಾಗಿ ನೀನು ಆಶ್ರಯ ಮಾಡಿ ರಾಜ. ಇವರ ಸೇವೆ ಹಬ್ಬಿಕೊಳ್ಳಲಿ, ಇವರ ಕುಟುಂಬ ಹಬ್ಬಿಕೊಳ್ಳಲಿ ಅಪ್ಪ, ಇವರ ಸಂತಾನ, ಇವರ ತಲೆಮಾರಿಗಳು ಹಬ್ಬಿಕೊಳ್ಳತಕ್ಕಂತೆ ಉನ್ನತ ರೀತಿಯಲ್ಲಿ ಇವರನ್ನು ಆಶೀರ್ವದಿಸು ರಾಜ. ಅಪ್ಪ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಈ ಸೇವೆಯಲ್ಲಿ ಕರ್ತನೆ ಅವಕಾಶ ಕೊಟ್ಟಂತ ಇವರ ಕುಟುಂಬನ ಕೂಡ ನೀನು ಆಶೀರ್ವಾದ ಮಾಡು, ಬಲಪಡಿಸುವಂತನಾಗಿ ರಾಜ. ಅಪ್ಪ ಕರ್ತನೆ ಅಪ್ಪ ಇದುವರೆಗೂ ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು, ನಮ್ಮ ನಡೆಸಿದೆಯಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ. ಎಲ್ಲ ಸ್ತುತಿ ಘನ ಮಹಿಮೆ ನಿಮಗೆ ಮಾತ್ರ ಸ್ವಾಮಿ, ಎಲ್ಲ ಮಹಿಮೆ ನಿಮಗೆ ಮಾತ್ರ ರಾಜ. ಎಲ್ಲವನ್ನು ನಾಸ್ರೀತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ದೇವರ ವಾಕ್ಯದಿಂದ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. Thank you, sister. Thank you so much. Amen. Praise the Lord.